ಸರಿ, ಇವತ್ತು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ತಿಳ್ಕೊಬೇಕಲ್ವಾ? ಅದಕ್ಕೂ ಮುಂಚೆ ಎರಡನೇ ಅಧ್ಯಾಯ ಅಂತಂದರೆ ನಾವೇನು ಹೇಳ್ತೀವಿ, ಸೆಕೆಂಡ್ ಚಾಪ್ಟರ್ ಅಂದರೆ ಇಡೀ ಭಗವದ್ಗೀತೆಯ ಸಾರಾಂಶ ಅಂತ ಹೇಳ್ತೀವಲ್ವಾ? ಹೇಗೆ ಅದು ಅಂದರೆ, ಇಲ್ಲಿ ನಾವು ನೋಡಿದಾಗ ಎರಡನೇ ಅಧ್ಯಾಯದಲ್ಲಿ ಕೆಲವು ವಿಚಾರಗಳನ್ನು ನಾನು ಹೇಳಿದೆ, ಏನೇನು ಅಂಶಗಳಿದೆ, ಏನೇನು ಬರುತ್ತೆ ಅದರಲ್ಲಿ ಅಂತ. ಒಂದು 5 ವಿಚಾರಗಳನ್ನಷ್ಟೇ ನಾನು ಹೇಳಿದ್ದೆ. ಈಗ ಸಾಕಷ್ಟು ಜನಕ್ಕೆ ಅನ್ನಿಸ್ಬಹುದು, ಎರಡನೇ ಅಧ್ಯಾಯ ಅಂತಂದರೆ ಇಡೀ ಭಗವದ್ಗೀತೆಗೆ ಸಾರಾಂಶ ಅಂತ ಹೇಳ್ತಾರೆ, ಅದು ಹೇಗೆ ಅಂತ ಎಲ್ರಿಗೂ ಅನಿಸ್ಬೋದು. ಅದು ಹೇಗೆ, ಏನನ್ನ ಹೇಳಿದ್ದಾರೆ, ಹೇಗೆ ಅದನ್ನು ಸಾರಾಂಶ ಅಂತ ಹೇಳ್ಬೋದು ಅನ್ನೋದಕ್ಕೆ, ಈಗ ಫಸ್ಟ್ ಚಾಪ್ಟರ್ ನೋಡಿದಾಗ ಅದರಲ್ಲಿ ಏನು ಬಂತು, ಎಲ್ಲ ಪೀಠಿಕೆ ರೂಪದಲ್ಲೇ ಇತ್ತು. ಅಂದರೆ ಅರ್ಜುನ ಪೂರ್ವಭಾವಿಯಾಗಿ ಭಗವದ್ಗೀತೆ ಪ್ರಾರಂಭ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಯಾಕೆ ಗೀತೆಯನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ ಅಂದ್ಬಿಟ್ಟು ಅದನ್ನು ನೋಡೋದಾದರೆ, ಅರ್ಜುನ ಯುದ್ಧ ಮಾಡೋದಕ್ಕೆ ಬಂದು ನಿಂತ್ಕೊಂಡು ಇವರೆಲ್ಲರನ್ನ ನಾನು ಕೊಲ್ತೀನಲ್ವಾ ಅಂತ ಹೇಳಿ ತುಂಬ ವಿಷಾದವನ್ನು ವ್ಯಕ್ತಪಡಿಸ್ತಾನೆ. ಇವ್ರನ್ನೆಲ್ಲ ಗುರು ಹಿರಿಯರನ್ನ, ನನ್ನ ಸ್ವಜನರನ್ನ, ಬಂಧು ಬಾಂಧವರನ್ನ ಕೊಂದು ನಾನು ಹೇಗೆ ಅವರ ಒಂದು ಎಲ್ಲರನ್ನೂ ಕೊಂದುಬಿಟ್ಟು ನಾನು ಹೇಗೆ ಸಮಾಧಾನವಾಗಿ, ನೆಮ್ಮದಿಯಾಗಿ, ಸುಖವಾಗಿ ನಾನು ರಾಜ್ಯಭಾರ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತೇಳಿ ಅವನು ತುಂಬ ವಿಷಾದವನ್ನು ವ್ಯಕ್ತಪಡಿಸ್ತಾನೆ. ಅದಕ್ಕೆ ಅನೇಕ ಕಾರಣಗಳನ್ನು ಕೂಡ ಕೊಡ್ತಾ ಹೋಗ್ತಾನೆ. ಅದನ್ನ ಕಾರಣಗಳನ್ನು ಕೊಟ್ಟು ಅವನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಬಿಡ್ತಾನೆ. ಆಗ ಕೃಷ್ಣ ಅವನನ್ನ ಎಚ್ಚೆತ್ಸೋದು. ಅಂದರೆ ಇಲ್ಲಿ ನಾವು ಲೌಕಿಕವಾಗಿ ನೋಡೋದಾದರೆ, ನಮ್ಮ ಒಂದು ಹೋರಾಟಗಳಲ್ಲಿ, ಪ್ರತಿನಿತ್ಯದ ಹೋರಾಟಗಳೇನಿರುತ್ತೆ ಅದರಲ್ಲಿ ನಮ್ಮ ಮನಸ್ಥಿತಿನೂ ಕೂಡ ಹೀಗೆ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಎಂಬಂತಹ ಗೊಂದಲಗಳಲ್ಲೇ ನಾವು ಮುಳುಗೋಗ್ಬಿಟ್ಟಿರ್ತೀವಿ. ಅಂತಹ ಸಮಯದಲ್ಲಿ ಯಾವುದು ಸರಿ, ಒಂದು ನಿಶ್ಚಯಾತ್ಮಕವಾದಂತಹ ಒಂದು ದಾರಿಯನ್ನು ತೋರಿಸೋದಕ್ಕೆ ಯಾರಾದರೂ ಒಬ್ಬರು ಗುರು ಇರಬೇಕಲ್ವಾ? ಆಗ ಕೃಷ್ಣ ಹೇಗೆ ಅರ್ಜುನನಿಗೆ ದಾರಿಯನ್ನು ತೋರಿಸಿದ್ನೋ ಗೀತೆಯ ಮುಖಾಂತರ, ಅದೇ ರೀತಿ ಈ ಗೀತೆಯೂ ಸಹ ಭಗವಂತನ ಮುಖಾರವಿಂದಗಳಿಂದ ಬಂದಂತಹ ಈ ಗೀತೆಯೂ ಸಹ ನಮ್ಮ ಜೀವನದ ಏಳು ಬೀಳುಗಳಲ್ಲಿ, ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ದ್ವಂದ್ವಗಳನ್ನು ಎದುರಿಸ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಅನೇಕ ಸಮಸ್ಯೆಗಳನ್ನು, ಅನೇಕ ಪರಿಸ್ಥಿತಿಗಳನ್ನು, ಅನುಕೂಲವಾದಂತಹ ಪರಿಸ್ಥಿತಿಗಳು ಇರುತ್ತೆ, ಪ್ರತಿಕೂಲವಾದಂತಹ ಪರಿಸ್ಥಿತಿಗಳು ಇರುತ್ತೆ. ಆಗ ನಮ್ಮ ಮನಸ್ಸನ್ನು ಯಾವ ರೀತಿ ನಾವು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅನ್ನೋದನ್ನು ಹೇಳ್ತಾ ಹೋಗುತ್ತೆ ಗೀತೆ. ಅದು ಹೇಗೆ, ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಎರಡನೇ ಅಧ್ಯಾಯವನ್ನು ಇಡೀ ಭಗವದ್ಗೀತೆಯ ಸಾರಾಂಶ ಅಂತ ಹೇಳ್ತಾರಲ್ಲ, ಯಾಕೆ ಅಂತ. ಈಗ ಅರ್ಜುನನ ಒಂದು ಭೂಮಿಕೆಯನ್ನು ನೋಡಿದ್ವಿ, ಯಾಕೆ ಇದು ಭಗವದ್ಗೀತೆ ಬಂತು ಅಂತ. ಈಗ ಅರ್ಜುನ ಏನನ್ನ ಮಾಡಬೇಕು, ಯಾವುದು ನನ್ನ ಕರ್ತವ್ಯ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ನೀನು ನನಗೆ ದಾರಿ ತೋರಿಸು ಅಂದಾಗ ಕೃಷ್ಣ ಹೇಳ್ತಾ ಹೋಗ್ತಾನೆ. ಇದರಲ್ಲಿ ಮೊದಲನೇದಾಗಿ ಬರೋದು, ಇಡೀ ಒಂದು 30ನೇ ಶ್ಲೋಕದವರೆಗೂ ಕೂಡ ಆತ್ಮದ ವಿಚಾರವೇ ಬಂದ್ಬಿಟ್ಟಿದೆ. ಆ ನಂತರ ಇನ್ನೊಂದು 10 ಶ್ಲೋಕದಲ್ಲಿ ಯಾವುದು ಕ್ಷಾತ್ರ ಧರ್ಮದ ಬಗ್ಗೆ ಹೇಳ್ತಾರೆ. ಇನ್ನೊಂದು 10 ಶ್ಲೋಕ ತಗೊಂಡಾಗ ಅದರಲ್ಲಿ ಏನು ಮೊನ್ನೆ ಹೇಳಿದ್ವಿ ಅಲ್ಲ, ನಿಷ್ಕಾಮ ಕರ್ಮಯೋಗ ಅಂತ ಕರ್ಮಯೋಗದ ವಿಚಾರವನ್ನ ಹೇಳ್ತಾರೆ. ಇಷ್ಟು ವಿಚಾರಗಳನ್ನ ಹೇಳ್ಬಿಟ್ಟು ಈಗಾಗಲೇ ಸ್ಥಿತಪ್ರಜ್ಞನ ಬಗ್ಗೆ ಹೇಳೋಕೆ ಹೊರಟಿದ್ದೀವಿ ಕೇಳೋದಕ್ಕೆ. ಹಾಗಿದ್ರೆ ಸಾರಾಂಶ ಹೇಗಾಯ್ತು ಇದು ಅಂತಂದ್ರೆ, ಅರ್ಜುನನಿಗೆ ಇದ್ದಂತಹ ಮನಸ್ಥಿತಿ ಏನಿತ್ತು, ಈಗ ಕೃಷ್ಣ ಅವನ ಮನಸ್ಸನ್ನ, ಅಂದರೆ ನೀನು ಇರೋರಿಗಾಗ್ಲಿ ಅಥವಾ ಮುಂದೆ ಇವರೆಲ್ಲರೂ ಸಾಯಿಸ್ಬಿಡ್ತೀನಿ ನಾನು, ಇವರನ್ನೆಲ್ಲ ಕೊಂದು ಇವರ ಸಮಾಧಿಯ ಮೇಲೆ ನಾನು ಜೀವನವನ್ನ ಮಾಡಬೇಕಾಗತ್ತಲ್ಲ ಅಂತ ಹೇಳಿ ಇಷ್ಟೆಲ್ಲ ದುಃಖವನ್ನ ಪಡ್ತಿದ್ಯಾ ಅಲ್ವಾ ನೀನು, ಇದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವೇದಾಂತದ ಪ್ರಕಾರ, ಅಂದರೆ ವೇದಗಳು ಹೇಳುವ ರೀತಿಯಲ್ಲಿ ಆತ್ಮ ಎಂಬುದಕ್ಕೆ ಸಾವಿಲ್ಲ, ಆತ್ಮ ನಿತ್ಯನಾದವನು, ದೇಹ ಅನಿತ್ಯ ಅಂತ ಹೇಳಿ ವೇದಾಂತವನ್ನ ಹೇಳ್ದ. ಆ ನಂತರ ಆಯಿತು, ವೇದಾಂತವನ್ನ ಹೇಳಿದಾಗ ಇದೇನಿದು ಏನನ್ಸುತ್ತೆ ನಮಗೆ, ಕೆಲವೊಮ್ಮೆ ಅದನ್ನು ನಾವು ಈಗ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನವನ್ನ ಇಟ್ಕೊಂಡು ನೋಡ್ತಾ ಇದ್ದಾಗ ಇದೇನೋ ವೇದಾಂತವನ್ನ ಹೇಳ್ತಿದ್ದಾರೆ, ಓದೋರಿಲ್ಲ ವರದಿ ತಂದವರಿಲ್ಲ ಅಂತ ಹೇಳ್ತಾರಲ್ವ, ಆ ರೀತಿ ಆತ್ಮ ಸಾಯುತ್ತೋ ಬಿಡುತ್ತೋ ಅದನ್ನ ನೋಡಿದವ್ರು ಯಾರು,
ಅಂತ ಹೇಳಿ ಕೆಲವರು ಆಲೋಚನೆ ಮಾಡೋದುಂಟು, ಇದೆಲ್ಲ ವೇದಾಂತಕ್ಕೆ ಸಂಬಂಧಪಟ್ಟಿದ್ದು ಅಂತ. ಅದಕ್ಕೆ ಏನ್ ಮಾಡ್ತಾನೆ ಮುಂದೆ, ಸ್ವಧರ್ಮವನ್ನ ಹೇಳ್ತಾನೆ. ಈಗ ದೇಹ ಮತ್ತೆ ಆತ್ಮ ಎರಡು ಬೇರೆ ಬೇರೆ ಅಂತ ಅಂದಾಗ ನೀನ್ ಅದಕ್ಕೆ ಶೋಕ ಪಡೋದು ಕಾರಣ ಏನಿಲ್ಲ, ಅದು ಶೋಕ ಪಡ್ಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಇದು ಬೇಡ, ಆಯ್ತು ಇದನ್ನ ಒಪ್ಪಲ್ಲ ನಾವು, ಬರೀ ವೇದಾಂತವೇ ಇದೆ ಅಂತ ಅನ್ಕೊಂಡ್ರು ಆಗ ಸ್ವಧರ್ಮದ ಬಗ್ಗೆ ಹೇಳ್ತಾ ಹೋಗ್ತಾನೆ. ನಿನ್ನ ಧರ್ಮ ಏನಿದೆ, ನೀನು ಮಾಡ್ಬೇಕಾದಂತಹ ಧರ್ಮವನ್ನ, ನಿನ್ನ ಕ್ಷಾತ್ರ ಧರ್ಮ, ನಿನ್ನ ಸ್ವಧರ್ಮ ಏನಿದೆ ಅದನ್ನ ನೋಡಿ ಆದ್ರೂ, ಕ್ಷತ್ರಿಯನಾಗಿದ್ಯಾ ನೀನು, ನಿನ್ನ ಧರ್ಮವನ್ನ ನೋಡಿ ಆದ್ರೂ ಕೂಡ ನೀನು ಈ ಯುದ್ಧವನ್ನ ಮಾಡ್ಲೇಬೇಕು ಅಂತ ಅವನನ್ನ ಸ್ವಧರ್ಮದ ಬಗ್ಗೆ ಎಚ್ಚೆತ್ಕೊಳ್ಳೋ ರೀತಿನಲ್ಲಿ ಮಾಡ್ತಾನೆ. ಇನ್ನು ಲೌಕಿಕವಾದಂತಹ ದೃಷ್ಟಿಕೋನದಲ್ಲಿ ನೋಡೋದಾದ್ರೂ, ಒಂದ್ ವೇಳೆ ನೀನು ಯುದ್ಧವನ್ನ ಮಾಡ್ಲಿಲ್ಲ ಅಂತಂದ್ರೆ ಜನ ನಿನ್ನನ್ನ ಆಡ್ಕೊಳ್ತಾರೆ, ನಿಂದನೆಗೆ ಗುರಿ ಮಾಡ್ತಾರೆ, ನಿನ್ನವರೇ ನಿನ್ನನ್ನ ಕೀಳಿರಿಮೆಯಿಂದ ನೋಡ್ತಾರೆ. ಆಗ ನಿನ್ನ ಕೈಲಿ ಸ್ವಭಾವತಃ ಕ್ಷತ್ರಿಯನಾದಂತಹ ನಿನ್ನಿಂದ ಇದೆಲ್ಲವನ್ನ ಸಹಿಸ್ಕೊಳ್ಳೋದಕ್ಕೆ ನಿನ್ನಿಂದ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಏನ್ ಮಾಡು, ನೀನು ಯುದ್ಧ ಮಾಡೋದೇ ನಿನಗೆ ಮುಖ್ಯವಾದಂತಹ ಕೆಲಸ, ಅಂದ್ರೆ ನೀ ಯುದ್ಧ ಮಾಡ್ಲೇಬೇಕು, ಅದು ಅನಿವಾರ್ಯತೆ ಇದೆ ಅಂತ ಹೇಳಿದ್ದಾಯ್ತು. ಸರಿ, ಯುದ್ಧವೇನೋ ಮಾಡ್ಲೇಬೇಕು, ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರು ಅಷ್ಟೇನೆ, ಈಗ ಲೌಕಿಕವಾಗಿ ನೋಡಿದ್ರು ಅಷ್ಟೇನೆ, ಯುದ್ಧ ಮಾಡೋದಂತೂ ಅರ್ಜುನನಿಗೆ ಕಟ್ಟಿಟ್ಟ ಬುತ್ತಿ, ಅಂದ್ರೆ ಅದು ಕಂಪಲ್ಸರಿ, ಈಗ ಯುದ್ಧ ಮಾಡ್ಲೇಬೇಕು, ಯುದ್ಧದಲ್ಲಿ ಅವನನ್ನ ತೊಡಗಿಸ್ಕೊಳ್ಳೇಬೇಕು, ಅನಿವಾರ್ಯತೆ ಇದೆ, ಈಗ ಯುದ್ಧವನ್ನ ಮಾಡ್ಬೇಕು ಅನ್ನೋವಂಥದ್ದು. ಹಾಗಿದ್ದಾಗ ಯುದ್ಧ ಮಾಡ್ಲೇಬೇಕು ಅನ್ನೋದಾದ್ರೆ ನೀನು ಬಂಧನಗಳಿಂದ ಮುಕ್ತನಾಗಿ ಯಾವ ಪಾಪಗಳನ್ನು ಅಂಟಿಸ್ಕೊಳ್ದೇನೆ ನೀನು ಯಾವ ರೀತಿ ಈ ಯುದ್ಧವನ್ನ ಮಾಡಬೇಕು, ಯುದ್ಧ ಅನ್ನೋದು ಅನಿವಾರ್ಯ ಅಂದಾಗ ಹೇಗೆ ಮಾಡಬೇಕು ನೀನು ಅದನ್ನ ಅಂತಂದ್ರೆ, ಆಗ ಕರ್ಮಯೋಗದ ಬುದ್ಧಿಯಿಂದ ನೀನು ಈ ಯುದ್ಧವನ್ನ ಮಾಡ್ದೆ ಅಂತಾದ್ರೆ ನೀನು ಯಾವ ಬಂಧನಕ್ಕೂ ಕೂಡ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿ ಈಗೆಲ್ಲ ಪೂರ್ತಿ ನಿಷ್ಕಾಮ ಕರ್ಮಯೋಗದ ವರ್ಣನೆಯನ್ನ ಮಾಡ್ತಾನೆ. ಹಾಗೆ ಕರ್ಮ ಅಂದ್ರೆ ಮಾಡುವಂತಹ ಕರ್ಮವನ್ನ ಯೋಗ ಬುದ್ಧಿಯಿಂದ ಮಾಡಿದ್ರೆ ಅದನ್ನ ಕರ್ಮ ಯೋಗ ಅಂತ ಅನ್ಸ್ಕೊಳ್ಳುತ್ತೆ. ಆ ಕರ್ಮಯೋಗ ಬುದ್ಧಿಯಿಂದ ಹೇಗೆ ಮಾಡೋದು, ಯೋಗ ಅಂತಂದ್ರೆ ಏನು ಅನ್ನೋದಕ್ಕೆ ಮತ್ತೆ ಹೇಳ್ತಾರೆ, ಸಮತ್ವಂ ಯೋಗ ಉಚ್ಯತೆ ಅಂತ. ಅಂದ್ರೆ ಸಮತ್ವ ಬುದ್ಧಿಯನ್ನ ಇಟ್ಕೊಂಡು ಸಿದ್ಧಿ ಅಸಿದ್ಧಿಗಳನ್ನ ಸಮನಾಗಿ ನೋಡ್ತಾ ಸಮತ್ವ ಬುದ್ಧಿಯನ್ನ ಇಟ್ಕೊಂಡು ನೀನು ಯೋಗವನ್ನ ಅಂದ್ರೆ ಕರ್ಮವನ್ನ ಆಚರಿಸಿದ್ರೆ ಅದು ಕರ್ಮ ಯೋಗ ಅಂತ ಅನ್ಸ್ಕೊಳ್ಳುತ್ತೆ, ನೀನು ಯಾವ ಒಂದು ಪಾಪಗಳಿಗೂ ಗುರಿಯಾಗೋದಿಲ್ಲ ಅಂತ ಹೇಳಿದನಲ್ವ ಕೃಷ್ಣ ಇಲ್ಲಿ. ಇದನ್ನ ನಾವು ಲೌಕಿಕವಾದಂತಹ ಜೀವನದಲ್ಲಿ ನೋಡೋಣ. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಂತಿಷ್ಟು ಕರ್ತವ್ಯಗಳು ಅಂತ ಇರುತ್ತೆ. ಅವನು ತನ್ನ ಕರ್ಮಗಳನ್ನ ತನ್ನ ಕರ್ತವ್ಯಗಳನ್ನ ಆಚರಣೆ ಮಾಡಲೇಬೇಕಾಗತ್ತೆ. ಅವನು ಎಲ್ಲ ಪ್ರತಿಯೊಂದು ಬಾರಿಯೂ ಸುಮ್ಮನೆ ಅವನು ಕೂರೋದಕ್ಕಾಗೋದಿಲ್ಲ, ತನ್ನ ಕರ್ಮಗಳಲ್ಲಿ ಅವನು ನಿರತನಾಗಿರ್ಬೇಕಾಗತ್ತೆ, ತೊಡಗಿಸ್ಕೊಳ್ಬೇಕಾಗತ್ತೆ. ಈಗ ಜೀವನೋಪಾಯಕ್ಕಾದ್ರೂ ಕೂಡ ಏನಾದ್ರೂ ಕರ್ಮಗಳನ್ನ ಮಾಡಲೇಬೇಕು. ಹಾಗೆ ಮಾಡುವಾಗ ಹೀಗೆ ಇರೋದಿಲ್ಲ, ಅಂದ್ರೆ ಜೀವನ ಅಂತಂದ್ರೆ ಅದರಲ್ಲಿ ಏರಿಳಿತಗಳಿರುತ್ತೆ. ಅದರಲ್ಲಿ ಕೆಲವೊಮ್ಮೆ ಸುಖ ಸಿಗಬಹುದು, ಕೆಲವೊಮ್ಮೆ ದುಃಖ ಆಗ್ಬಹುದು, ಕೆಲವೊಮ್ಮೆ ನಮಗೆ ಅಂದ್ರೆ ಸನ್ಮಾನಗಳು ದೊರಕಬಹುದು, ಕೆಲವೊಮ್ಮೆ ಅಪಮಾನಗಳಾಗಬಹುದು, ಕೆಲವರು ನಿಂದನೆ ಮಾಡಬಹುದು, ಮತ್ತೊಬ್ರು ಹೊಗಳಬಹುದು. ಈ ಎಲ್ಲಾ ಏಳು ಬೀಳುಗಳು ಬರ್ತಾನೆ ಇರುತ್ತೆ. ಕಷ್ಟ ಸುಖ ಅನ್ನೋದು ಆಗ್ಲೇ ಎರಡನೇ ಅದರಲ್ಲೇ ಹೇಳ್ದಾಗೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ ಅಂತ. ಅಂದ್ರೆ ಮನುಷ್ಯ ತನ್ನ ಕರ್ತವ್ಯಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಅವನು ಏನೋ ಒಂದು ಏಳು ಬೀಳುಗಳು ಬಂದಾಗ ಅದಕ್ಕೆ ಕುಗ್ಗಬಾರ್ದು. ಕುಗ್ಗದೇನೆ ಅವನೇನ್ ಮಾಡ್ಬೇಕು, ಆ ಒಂದು ಸಂದರ್ಭದಲ್ಲಿ ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಆಗಮ ಅಪಾಯಿನಃ ಅನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ ಅಂತ. ಅಂದ್ರೆ ಬರ್ತಕ್ಕಂತಹ ಏನು ಸಮಸ್ಯೆಗಳೆಲ್ಲ ಇದಾವೆ ಇವೆಲ್ಲ ಬರುತ್ತೆ ಹೋಗುತ್ತೆ, ಎಲ್ಲ ಟೆಂಪ್ರವರಿ, ಇದು ಯಾವುದು ಕೂಡ ಪರ್ಮನೆಂಟ್ ಆಗಿ ಇರೋ ಅಂಥದ್ದಲ್ಲ ಅನ್ನೋದನ್ನ ತಿಳ್ಕೊ ನೀನು ಅಂತ. ನಾವು ನಮ್ಮ ಜೀವನದಲ್ಲೂ ಅಷ್ಟೇನೆ ಬರುವಂತಹ ಎಲ್ಲಾ ಸಮಸ್ಯೆಗಳು, ಇವತ್ತಿನ ದಿನ ಕಷ್ಟದ ಪರಿಸ್ಥಿತಿ ಇರಬಹುದು, ಅಂತಹ ಪರಿಸ್ಥಿತಿ ಬಂದಾಗ ನಮ್ಮನ್ನ ನಾವು ನಮ್ಮ ಮನಸ್ಸನ್ನ ತುಂಬಾ ಕುಗ್ಗೋದಕ್ಕೆ ಬಿಡದೇನೆ ಹೇಗೆ ಆತ್ಮಸ್ಥೈರ್ಯದಿಂದ ಇರಬೇಕು, ಅಂದ್ರೆ ಈ ಕಷ್ಟ ಅನ್ನೋದು ಇವತ್ತು ಬಂದಿದೆ, ನಾಳೆ ಇದು ಹೋಗಿ ಮತ್ತೆ ಸುಖ ಅನ್ನೋದು ಸಿಗತ್ತೆ. ಯಾಕಂದ್ರೆ ಇದೆಲ್ಲ ಬರ್ತಾ ಹೋಗ್ತಾ ಇರೋವಂಥದ್ದು, ಈ ಸಮಯ ಕಳೆದು ಹೋಗುತ್ತದೆ ಅನ್ನೋ ಹಾಗೆ ಕಷ್ಟ ಇದ್ರೆ ಸುಖ ಬಂದಾಗ ತುಂಬಾ
ಹಿಗ್ಗೋ ಹಾಗೂ ಇಲ್ಲ. ಯಾಕಂದ್ರೆ ಇವತ್ತು ಸುಖ ಇದೆ, ಅಹಂಕಾರ ಪಡೋ ಹಾಗಿಲ್ಲ. ಇವತ್ತು ಸುಖ ಇದೆ, ನಾಳೆ ಮತ್ತೆ ಕಷ್ಟ ಬರ್ಬೋದು ಎಂಬಂತಹ ಒಂದು ಪರಿಜ್ಞಾನ ಇರಬೇಕು. ಅಂದ್ರೆ ಅಹಂಕಾರದಿಂದ ನಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಆನಂತರ ದುಃಖನೇ ಇದೆ ಅಂದ್ರೆ ಇದು ಕೂಡ ಶಾಶ್ವತ ಅಲ್ಲ, ಅದು ಕೂಡ ದುಃಖವು ನಾಶವಾಗಿ ಮತ್ತೆ ಸುಖ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಮನುಷ್ಯ ಎಂತಹ ಸಂದರ್ಭ ಬಂದ್ರೂ ಕೂಡ ತನ್ನ ಜೀವನದಲ್ಲಿ ಒಂದು ಆ ಆತ್ಮಸ್ಥೈರ್ಯವನ್ನ, ಉತ್ಸಾಹವನ್ನ ಕಳ್ಕೊಳ್ಬಾರ್ದು. ಜೀವನ ಅನ್ನೋದು ಸದಾ ಕಾಲ ಬದಲಾಗ್ತಾ ಇರುತ್ತೆ. ಈ ಬದಲಾಗ್ತಾ ಇರುವಂತಹ ಒಂದು ಜೀವನ ಶೈಲಿಯನ್ನ ಒಪ್ಕೊಂಡು, ಜೀವನವನ್ನು ಒಪ್ಕೊಂಡು ಯಾವ ರೀತಿ ನಾವು ಬದುಕಬೇಕು ಅನ್ನೋದನ್ನ 2ನೇ ಅಧ್ಯಾಯದಲ್ಲೇ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವುದನ್ನ ನಾವು ಈಗ ಅನೇಕರನ್ನ ನಾವು ನಮ್ಗೆ ಇಷ್ಟ ಬಂದಾಗೆ ಇರಬೇಕು ಅಂತ ಹೇಳಿ ಒಂದು ಕಟ್ಟುನಿಟ್ಟಾಗಿ ಹೀಗೆ ಇರಬೇಕಿದು ಅಂತ ಹೇಳಿ ಮಾಡೋದಕ್ಕೆ ಹೋಗ್ತೀವಿ. ಇಲ್ಲ ನಾನು ಅನ್ಕೊಂಡಾಗೆ ಆಗ್ಬೇಕು, ಇದು ಹೀಗೆ ಆಗ್ಬೇಕು ಅಂತ ಹೇಳಿ ತುಂಬಾ ಆಗ್ರಹವನ್ನ ಇಟ್ಕೊಂಡು ಮಾಡಕ್ ಹೋಗ್ತೀವಿ. ಆ ರೀತಿ ಅದನ್ನ ಬೇಡ. ಯಾಕಂದ್ರೆ ಬದಲಾಗ್ತಿರೋ ಅಂಥದ್ದು ಈ ಜಗತ್ತು. ಬದಲಾಗ್ತಿರುವಂತಹ ಜಗತ್ತಲ್ಲಿ ಯಾವುದನ್ನ ನಿನ್ನಿಂದ ಬದಲಾಯಿಸೋದಕ್ಕೆ ಸಾಧ್ಯ ಆಗತ್ತೋ, ಅಂದ್ರೆ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಇರಬೇಕಾಗಿರೋದು ಹೇಗೆ ಅಂತ, ನಮ್ಮಿಂದ ಬದಲಾಯಿಸೋಕೆ ಆಗುವಂತಹ ಒಂದು ವಿಚಾರಗಳಿದ್ರೆ, ಅಂತಹ ಒಂದು ಪರಿಸ್ಥಿತಿಗಳಿದ್ರೆ ಅದನ್ನ ಬದಲಾಯಿಸ್ತಕ್ಕಂತಹ ಸಾಮರ್ಥ್ಯವನ್ನ ನನಗೆ ಕೊಡು, ಅದಕ್ಕೆ ಮಾರ್ಗವನ್ನ ತೋರಿಸು. ಒಂದ್ ವೇಳೆ ಇದು ಬದಲಾಗೋದಿಲ್ಲ ಅನ್ನೋದಾಗಿದ್ರೆ ಅದನ್ನ ಒಪ್ಕೊಂಡು ಬದುಕುವಂತಹ ಒಂದು ಮನಸ್ಥಿತಿಯನ್ನ ಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಎಲ್ಲವನ್ನ ನಾವು ಮಾಡ್ತಕ್ಕಂತಹ ಪಾಪ ಪುಣ್ಯಗಳನ್ನೆಲ್ಲ ಭಗವಂತನಿಗೇ ಒಪ್ಸಿ ನಾವು ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು ಅಂತ. ಅದನ್ನ ಕರ್ಮಯೋಗ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಈ ರೀತಿ ಅಂದ್ರೆ ಜೀವನದಲ್ಲಿ ಹೇಗೆ ಅಂದ್ರೆ ಮನುಷ್ಯ ಈಗ ಅನಿವಾರ್ಯತೆ ಅಂತೂ ಇದ್ದೇ ಇದೆ. ದುಃಖ ಬಂದಾಗ ಕುಗ್ಗದೇನೆ, ಅಹಂಕಾರ ಪಡೆದೇನೆ ಸುಖ ಬಂದಾಗ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿರೋದಂತೂ ಅನಿವಾರ್ಯತೆ ಇದು. ಯಾಕಂದ್ರೆ ಸುಮ್ಮನೆ ಇರಕ್ಕಾಗಲ್ಲ. ಆ ನಂತರ ಹೇಳ್ತಾರೆ ಕರ್ಮಯೋಗದಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳಿ, ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆ, ಫಲದಲ್ಲಿ ಇಲ್ಲ. ಹಾಗಂದ್ ಮಾತ್ರಕ್ಕೆ ಸುಮ್ಮನೆ ಕೂರೋ ಹಾಗೂ ಇಲ್ಲ. ಅಯ್ಯೋ ಬಿಡು, ಇದು ನನಗೆ ಬೇಡವಾದದ್ದು, ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಹಾಗೆ ಇದ್ಬಿಡೋಣ ಅಂತ ಇರೋದಕ್ಕೂ ಆಗೋದಿಲ್ಲ. ಅಂದ್ರೆ ಆ ಒಂದು ಪರಿಸ್ಥಿತಿಗಳು, ಈಗ ಮನೆಯಲ್ಲಿ ಏನೋ ಕೆಲಸ ಮಾಡ್ಬೇಕಾಗತ್ತೆ, ಯಾವುದೋ ಕೆಲವೊಂದು ಕೆಟ್ಟ ಸಂದರ್ಭಗಳು ಬರುತ್ತೆ. ಹಾಗಂದ್ಬಿಟ್ಟು ಇಲ್ಲ ಬೇಡವೇ ಬೇಡ, ಲೈಫೇ ಬೇಡ ಅಂತ ಹೇಳಿ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ದುಡಿಬೇಕಾಗತ್ತೆ, ಒಂದು ಸಂಸಾರ ನೋಡ್ಕೊಳ್ಬೇಕಾಗತ್ತೆ, ಮತ್ತೆ ತನ್ನ ಕರ್ತವ್ಯಗಳು ಏನಿದೆಯೋ ಅದನ್ನ ನಿಭಾಯಿಸ್ಲೇಬೇಕಾಗತ್ತೆ. ಇಷ್ಟೆಲ್ಲ ಇದ್ದಾಗ ಲೌಕಿಕವಾಗಿ ನಾವು ಇದನ್ನೆಲ್ಲ ಮಾಡ್ಲೇಬೇಕು, ಅನಿವಾರ್ಯತೆ ಇದೆ. ಇದೆಲ್ಲವನ್ನ ಮಾಡ್ಬೇಕು, ಅನಿವಾರ್ಯತೆ ಇದೆ ಅಂದಾಗ ನಮ್ಮ ಮನಸ್ಥಿತಿಯನ್ನ ಹೇಗಿಟ್ಕೋಬೇಕು? ಹಾಗಿದ್ರೆ ಸದಾಕಾಲ ಉತ್ಸಾಹದಿಂದ, ಯಾವಾಗ್ಲೂ ಆತ್ಮಸ್ಥೈರ್ಯವನ್ನ ಕಳ್ಕೊಳ್ದೇನೆ ಹೇಗೆ ಮಾಡ್ಬೇಕು ನಾವದನ್ನ ಅಂದಾಗ, ಅದಕ್ಕೆ ಹೇಳ್ತಾರೆ ಕರ್ಮಯೋಗ ಬುದ್ಧಿಯಿಂದ ನೀನು ಎಲ್ಲಾ ಕರ್ಮಗಳನ್ನ ಮಾಡ್ದೆ ಅನ್ನೋದಾದ್ರೆ ನೀನು ಬಂಧನಕ್ಕೆ ಸಿಲುಕೋದಿಲ್ಲ. ಬಂಧನ ಅಂದ್ರೆ ಬೇರೇನೂ ಅಲ್ಲ, ದುಃಖವನ್ನ ಪಡೆದೇನೆ ಮನಸ್ಸನ್ನ ಸದಾ ಶಾಂತಚಿತ್ತವಾಗಿ ಇಟ್ಕೊಂಡು ಯಾವ ರೀತಿ ನಮ್ಮ ಕರ್ತವ್ಯಗಳನ್ನ ನಾವು ನಿಭಾಯಿಸ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಲೈಫಲ್ಲಿ ನಮಗ್ ಬೇಕಾಗಿರೋದೇ ಇದಲ್ವಾ? ನಾವು ಮಾಡ್ಬೇಕಾದಂತಹ ಪ್ರತಿ ಕೆಲಸದಲ್ಲೂ ಕೂಡ ಅದನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ಬೇಕು, ಹೇಗೆ ಆ ಕೆಲಸಗಳನ್ನ ಮಾಡಬೇಕು, ಮಾಡೋದಂತೂ ಅನಿವಾರ್ಯತೆ, ಮಾಡ್ಲೇಬೇಕಾಗಿದೆ. ಕರ್ತವ್ಯ ಕರ್ಮಗಳನ್ನ ಬಿಡೋ ಹಾಗೆ ಇಲ್ಲ, ಅನಿವಾರ್ಯತೆ ಇದ್ದೇ ಇರುತ್ತೆ. ಆದ್ರೆ ಮಾಡುವಂತಹ ಕೆಲಸವನ್ನ ಮಾಡ್ಬೇಕಾದ್ರೆ ಅದನ್ನ ಹೇಗೆ ಮಾಡಿದ್ರೆ ನಮಗೆ ದುಃಖ ಬರೋದಿಲ್ಲ, ಯಾವ ರೀತಿ ಮಾಡಿದ್ರೆ ನಮಗೆ ಅದರಿಂದ ದುಃಖ ಉಂಟಾಗೋದಿಲ್ಲ ಅನ್ನೋದನ್ನೇ ಹೇಳಿರೋದು. ಇಡೀ ಗೀತೆಯ ಸಾರಾಂಶನೇ. ಅಂದ್ರೆ ಇಲ್ಲಿ ಕರ್ಮ ಯೋಗದ ಬಗ್ಗೆ ಹೇಳಿದ್ದಾರೆ. ಇನ್ನು ಮುಂದೆ ಬರುವಂತಹ ಅಧ್ಯಾಯಗಳಲ್ಲಿ ಇನ್ನು ವಿಸ್ತಾರವಾಗಿ ಅದನ್ನ ಹೇಳ್ತಾ ಹೋಗ್ತಾರೆ. ಕರ್ಮಯೋಗ ಅಂದ್ರೆ ಏನು, ಜ್ಞಾನಯೋಗ ಅಂದ್ರೆ ಏನು, ಹಾಗೆ ಕರ್ಮ ಸನ್ಯಾಸ. ಜ್ಞಾನಯೋಗವನ್ನ ಹೇಳಿದ್ಮೇಲೆ ಕರ್ಮಯೋಗ ಹಾಗೆ ಜ್ಞಾನಯೋಗ ಎರಡನ್ನು ಹೇಳ್ತಿದ್ಯಲ್ಲ, ಈ ಎರಡರಲ್ಲಿ ಯಾವ್ದನ್ನ ಆಚರಿಸ್ಬೇಕು ಅಂತ ನಂಗೆ ಗೊತ್ತಿಲ್ಲ ಅಂದಾಗ ಆಗ್ಲೂ ಹೇಳೋದು ಕರ್ಮಯೋಗನೇ. ಅದಾಯ್ತು. ಆ ನಂತರ ಮುಂದೆ ಬರುವಂತಹ ಅಧ್ಯಾಯದಲ್ಲಿ ಆತ್ಮ ಸಂಯಮ. ಅಂದ್ರೆ ಇದೆಲ್ಲವನ್ನ ಎಲ್ಲದರ ಜೊತೆಗಿತ್ಕೊಂಡು ಎಲ್ಲಾ ಪರಿಸ್ಥಿತಿಗಳನ್ನು ನಾವು ಎದುರಿಸ್ಲೇಬೇಕು, ನಾವು ಜೀವನ ಮುಂದೆ ಸಾಗಿಸ್ಲೇಬೇಕು. ಸುಮ್ಮನೆ ಕುತ್ಕೊಳ್ಳೋಕಂತೂ ಆಗಲ್ಲ. ಇರುವಂತಹ ಈ ಜೀವನ ನಡೆಸ್ತಾ ಇರಬೇಕು, ನಡ್ಕೊಂಡು ಹೋಗ್ತಿರ್ಬೇಕದು. ಆದ್ರೂ ಕೂಡ ನಾನು ಎಲ್ಲೂ ವಿಚಲಿತನಾಗ್ದೇನೆ ಸಮಾಧಾನವಾಗಿ ಶಾಂತ ಚಿತ್ತತೆಯಿಂದ ನಗ್ನಗ್ತಾನೆ ಇರಬೇಕು, ಯಾವಾಗ್ಲೂ ಆನಂದವನ್ನ ಅನುಭವಿಸ್ಬೇಕು. ಅಂದ್ರೆ ಹೇಗೆ ಅನ್ನೋದಕ್ಕೆ ಆತ್ಮಕ್ಕೆ ಸಂಸ್ಕಾರವನ್ನ ಕೊಡುವಂಥದ್ದು, ನಮ್ಮ ಮನಸ್ಸಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನ ಹೇಗೆ ಕೊಡಬೇಕು ಅನ್ನೋದನ್ನ ಆತ್ಮ ಸಂಯಮ ಯೋಗದಲ್ಲಿ ಹೇಳ್ತಾ ಹೋಗ್ತಾರೆ. ಈ ತರ ವಿಸ್ತಾರವಾಗಿ 2ನೇ ಅಧ್ಯಾಯದಲ್ಲಿ ಏನನ್ನ ಹೇಳಿದಾರೋ ಅದನ್ನೇ ಇನ್ನು ಮುಂದೆ ಎಲ್ಲಾ ಅಧ್ಯಾಯಗಳಲ್ಲೂ ಕೂಡ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ.
ಈಗ ನಮಗೆ ಇಡೀ ಗೀತೆಯ ಸಾರಾಂಶ ಏನು ಅಂದ್ರೆ ಗುಣಗಳ ಬಗ್ಗೆ ಬಂತು. ಅದನ್ನೇ ಗುಣಗಳ ಕಾರಣದಿಂದನೇ ನಿನಗೆ ಆಸೆಗಳನ್ನೋದು ಉಂಟಾಗತ್ತೆ. ಅದರಿಂದನೇ ನೀನು ಈ ಒಂದು ಭೋಗೈಶ್ವರ್ಯಗಳನ್ನ ಅನುಭವಿಸ್ಬೇಕು ಅಂತ ಹೇಳಿ ಅನ್ಕೊಳ್ತೀಯ. ಹಾಗಾಗಿ ನೀನು ನಿಸ್ತ್ರೈಗುಣ್ಯನಾಗ್ಬೇಕು ಅಂತ ಹೇಳಿದ್ರು. ಆ ಗುಣಗಳನ್ನೇ ಯಾಕೆ ಅದು ಆ ಗುಣಗಳು ಹೇಗೆ ಉದ್ಭವ ಆಗತ್ತೆ, ಹಾಗೆ ಯಾವ ಗುಣ ಏನನ್ನ ಸೂಚಿಸುತ್ತೆ, ಅದರ ಲಕ್ಷಣ ಹೇಗಿರುತ್ತೆ, ನಾನು ಯಾವ ಗುಣದಲ್ಲಿ ಇದ್ದೀನಿ ಅನ್ನೋದನ್ನ ನಾನು ಹೇಗೆ ತಿಳ್ಕೋಬೇಕು, ಇದೆಲ್ಲ ವಿಸ್ತಾರವಾಗಿ ಹೇಳೋದಕ್ಕೆ ಅದಕ್ಕೆ ಒಂದು ಅಧ್ಯಾಯ ಇದೆ. ಈ ತರ ಬೇರೆ ಬೇರೆ ಅಧ್ಯಾಯಗಳು ಇದರಲ್ಲಿ ಏನನ್ನ ಹೇಳಿದಾರೋ ಇದನ್ನ ಇನ್ನೂ ಕೂಡ ವಿವರವಾಗಿ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಏನೇನೆಲ್ಲ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾರೋ ಅದನ್ನೆಲ್ಲ ಮುಖ್ಯಾಂಶದ ರೀತಿಯಲ್ಲಿ ಹೇಳ್ಬಿಡ್ತಾರೆ. ಮುಖ್ಯಾಂಶದ ರೀತಿಯಲ್ಲಿ ಹೇಳ್ತಾರೆ. ಗೀತೆಯ ಒಂದು ಸಾರಾಂಶ ಅಂದ್ರೆ ಎಲ್ಲ ಅಂದ್ರೆ ನೀನು ಏನೇ ಕೆಲಸವನ್ನ ಮಾಡ್ತಾ ಇರು, ಯೋಗ ಬುದ್ಧಿಯಿಂದ ಮಾಡು, ಸಮತ್ವ ಬುದ್ಧಿಯಿಂದ ಮಾಡು, ಭಗವದ್ ಅರ್ಪಣಾ ಬುದ್ಧಿಯಿಂದ ನೀನು ಕೆಲಸವನ್ನ ಮಾಡು. ಆಗ ನಿನಗೆ ಯಾವುದೇ ಪಾಪಗಳು ಅಂಟ್ಕೊಳ್ಳೋದಿಲ್ಲ, ಯಾವುದೇ ಪಾಪಕ್ಕೂ ನೀನು ಗುರಿಯಾಗೋದಿಲ್ಲ ಅನ್ನೋದೇ ಗೀತೆಯ ಒಂದು ಸಾರಾಂಶ. ಸೊ ಹಾಗಾಗಿ ಇಡೀ ಭಗವದ್ಗೀತೆಯ 2ನೇ ಅಧ್ಯಾಯ ಏನಿದೆ, ಗೀತೆಯ ಒಂದು ಇಡೀ ಗೀತೆಯ ಸಾರಾಂಶವನ್ನ ಹೇಳುತ್ತೆ ಅನ್ನೋದೇ ಇದೇ ಕಾರಣಕ್ಕೋಸ್ಕರ. ಇದಕ್ಕಿಂತ ಅಂದ್ರೆ ಸಂಸಾರದಲ್ಲೇ ಇದ್ಕೊಂಡು ಯಾವ ರೀತಿ ಅಟ್ಯಾಚ್ಮೆಂಟ್ ಇಟ್ಕೊಂಡು ಟೋಟಲ್ ಆಗಿ ಅದು ಹೇಗೆ ಅಟ್ಯಾಚ್ಮೆಂಟ್ ಇಂದ ನಾವು ಹೊರಗಡೆ ಬರಬೇಕು, ಅಂದ್ರೆ ಜೊತೆಗಿದ್ದು ಇರದ ಹಾಗೆ, ಇರಬೇಕು ಇರದಂತೆ ಅಂತ ಹೇಳಿ ಬರುತ್ತಲ್ಲ, ಅದೇ ತರ ಅದ್ರ ಜೊತೆಗೆ ಇದ್ಕೊಂಡೇನೆ ಈಗ ತಾವರೆ ಹೂವು ನೀರಿನಲ್ಲಿ ಇದ್ಕೊಂಡು ಹೇಗೆ ಅದರ ಒಂದು ಎಲೆಗಳಿಗೆ ನೀರು ಅಂಟೋದಿಲ್ವೋ ಆ ರೀತಿ ನಾವು ದುಃಖಗಳನ್ನ ಅಂಟಿಸ್ಕೊಳ್ದೇನೆ ಸದಾ ಕಾಲ ಶಾಂತ ಚಿತ್ತತೆಯಿಂದ ಬದುಕೋದು ಹೇಗೆ ಅನ್ನೋದನ್ನೇ ಹೇಳೋ ಅಂಥದ್ದು ಗೀತೆ. ಸೊ ಅದನ್ನ ಇಲ್ಲಿ ಇಷ್ಟೊತ್ತು ನಾವು ಅವತ್ತಿಂದ ಕೇಳಿದ್ದೀರಾ. ಸೊ ಎಲ್ರಿಗೂ ಗೊತ್ತಾಗಿರುತ್ತೆ ಏನನ್ನ ಹೇಳೋಕೆ ಹೊರಟಿದೆ 2ನೇ ಅಧ್ಯಾಯ ಅಂತ. ಸೊ ಇಷ್ಟೆಲ್ಲ ಹೇಳಿದ ನಂತರ ಈಗ ಕೊನೆಯಲ್ಲಿ ಬರೋದು ಸ್ಥಿತಪ್ರಜ್ಞನ ಲಕ್ಷಣಗಳು. ಇಲ್ಲಿವರೆಗೂ ಕರ್ಮಯೋಗವನ್ನ ಹೇಳಿದ್ದಾಯ್ತು. ಅಂದ್ರೆ ನಿಷ್ಕಾಮ ಕರ್ಮವನ್ನ ಹೇಗೆ ಆಚರಣೆ ಮಾಡಬೇಕು ಅಂತ, ಸಮತ್ವ ಬುದ್ಧಿಯನ್ನ ಇಟ್ಕೊಂಡು ನಿಷ್ಕಾಮ ಕರ್ಮಯೋಗವನ್ನ ಆಚರಿಸ್ಬೇಕು. ಈ ರೀತಿ ಸಮತ್ವ ಬುದ್ಧಿಯಿಂದ ಕರ್ಮ ಮಾಡಿದ್ರೆ ನಿನಗೆ ಯಾವ ಕರ್ಮದ ಬಂಧನಗಳು ಕೂಡ ಅಂಟೋದಿಲ್ಲ ಅಂತ ಕೃಷ್ಣ ಹೇಳಿದ್ದ ಅಲ್ವಾ. ಆಗ ಅರ್ಜುನನಿಗೆ ಸಂಶಯ ಬರುತ್ತೆ. ಅಂದ್ರೆ ಈ ರೀತಿ ಎಲ್ಲ ಸಮತ್ವ ಬುದ್ಧಿಯನ್ನ ಇಟ್ಕೊಂಡು ಕರ್ಮಗಳನ್ನ ಮಾಡಬೇಕು ಅನ್ನೋದಾದ್ರೆ ಆ ರೀತಿಯ ವ್ಯಕ್ತಿ ಇದಾನ, ಸ್ಥಿತಪ್ರಜ್ಞ ಅಂತ ಅದಕ್ಕೆ ಹೇಳ್ತಾರೆ. ಅಂದ್ರೆ ಪರಮಾತ್ಮನನ್ನ ಪಡ್ಕೊಂಡಿರೋ ಅಂಥವನು. ಕೊನೆ ಶ್ಲೋಕ ಏನ್ ಹೇಳಿದ್ರು, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾ ವಚಲಾ ಬುದ್ಧಿ ತದಾ ಯೋಗಮ ವಾಪ್ಸ್ಯಸಿ ಅಂತ. ಅಂದ್ರೆ ನೀನು ಬೇರೆ ಬೇರೆ ಒಂದು ಭೋಗಗಳಲ್ಲೇ ನಿರತನ ಆಗೋದಕ್ಕಿಂತ ನಿನ್ನ ಬುದ್ಧಿ ಯಾವಾಗ ಪರಮಾತ್ಮನಲ್ಲಿ ನಿಶ್ಚಲವಾಗಿ ಸ್ಥಿರವಾಗಿ ನಿಲ್ಲುತ್ತೋ ಆಗ ನೀನು ಯೋಗವನ್ನ ಪಡಿತೀಯ. ಅಂದ್ರೆ ಪರಮಾತ್ಮನೊಡನೆ ನಿನ್ನ ಸಂಯೋಗ ಉಂಟಾಗತ್ತೆ ಅಂತ. ಆಗ ಅರ್ಜುನ ಕೇಳ್ತಾನೆ, ಈ ರೀತಿಯ ಜನರು ಇದಾರಾ ಅಂತ. ಅದಕ್ಕೆ ಈ ಒಂದು ಶ್ಲೋಕವನ್ನ ಹೇಳೋ ಅಂಥದ್ದು. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅರ್ಜುನ ಕೇಳೋ ಅಂಥದ್ದು, ಹೇ ಕೇಶವನೇ, ಕೇಶವ ಅಂತಂದ್ರೆ 3 ಅಕ್ಷರ ಇದೆ ಅಲ್ವಾ, ಕೇಶವ. ಅದರಲ್ಲಿ ಕ, ಆ, ಈಶ ಹಾಗೆ ವ. ಭಾಷ್ಯಕಾರರು ಈ ರೀತಿಯ ಒಂದು ಅರ್ಥವನ್ನ ಕೊಡ್ತಾರೆ. ಕ ಅಂದ್ರೆ ಬ್ರಹ್ಮ, ಬ್ರಹ್ಮನನ್ನ ಸೂಚಿಸುತ್ತೆ. ಈ ಅಂದ್ರೆ ವಿಷ್ಣುವನ್ನ ಸೂಚಿಸುತ್ತೆ. ಸಾರಿ, ಆ ಅಂದ್ರೆ ವಿಷ್ಣುವನ್ನ ಸೂಚಿಸುತ್ತೆ. ಕ, ಆ ಅಂದ್ರೆ ಬ್ರಹ್ಮ, ವಿಷ್ಣು, ಈಶಾ ಅಂದ್ರೆ ಶಿವ, ಹಾಗೆ ವಾ ಅಂತಂದ್ರೆ ವಪುಹು ಅಂತ ಅಂದ್ರೆ ಶರೀರ. ಬ್ರಹ್ಮ, ವಿಷ್ಣು ಹಾಗೆ ಶಿವ ಈ 3 ಕೂಡ ಯಾರ ಶರೀರ ಅರ್ಥಾತ್ ಯಾರ ಸ್ವರೂಪ ಆಗಿದೆಯೋ ಅವನನ್ನ ಕೇಶವ ಅಂತ ಹೇಳ್ತಾರೆ. ಇಲ್ಲಿ ಕೇಶವ ಅಂದ್ರೆ ಬರೀ ಕೃಷ್ಣನನ್ನ ಮಾತ್ರ ಸಂಬೋಧನೆ ಮಾಡ್ತಿರೋದಲ್ಲ, ಬ್ರಹ್ಮತತ್ವವನ್ನ ಕುರಿತು ಹೇಳ್ತಾ ಇರೋದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕೇಶವ ಅಂತ ಸಂಬೋಧನೆಯನ್ನ ಮಾಡಿ ನೀನು ಈ ಸಮಸ್ತ ಸೃಷ್ಟಿಯ ಒಂದು ಸಮಸ್ತ ಜಗತ್ತಿನ ಸೃಷ್ಟಿಗೆ ಸಂರಕ್ಷಣೆಗೆ ನೀನು ಹಾಗೂ ಸಂಹಾರವನ್ನ ಮಾಡ್ತಕ್ಕಂತಹ ನೀನು ಸರ್ವಶಕ್ತಿವಂತನಾಗಿದೆಯಾ, ಸರ್ವಶಕ್ತ ನೀನು. ಹಾಗಾಗಿ ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡೋದು
ನಿನಗಿಂತ ಚೆನ್ನಾಗಿ ಉತ್ತರ ಕೊಡೋರು ಬೇರೆ ಯಾರೂ ಇಲ್ಲ, ಹಾಗಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳಿ ಶರಣಾಗತಿಯನ್ನು ತೋರಿಸ್ತಾ ಅರ್ಜುನ ಕೇಶವ ಅಂತ ಹೇಳಿ ಸಂಬೋಧನೆಯನ್ನ ಮಾಡ್ತಾ ಕೃಷ್ಣನನ್ನ ಕೇಳ್ತಿದ್ದಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ? 4 ಪ್ರಶ್ನೆಗಳಿದ್ರಲ್ಲಿ ಬರುತ್ತೆ. ಮೊದಲನೇದಾಗಿ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ? ಸ್ಥಿತಪ್ರಜ್ಞ ಅಂತಂದ್ರೆ ಏನು, ಅವನ ಲಕ್ಷಣಗಳೇನು ಅನ್ನೋದು ಮೊದಲನೇ ಪ್ರಶ್ನೆ. ಆ ನಂತರ ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂತ ಕೇಳ್ತಾನೆ. ಸ್ಥಿತಧೀಹಿ ಅಂದ್ರೆ ಸ್ಥಿತಪ್ರಜ್ಞನಾದಂತಹ ಪುರುಷ, ಕಿಂ ಪ್ರಭಾಷೇತ ಹೇಗೆ ಮಾತಾಡ್ತಾನೆ ಅವನು, ಹಾಗೆ ಕಿಂ ಆಸೀತ ಹೇಗೆ ಕುಳಿತುಕೊಳ್ತಾನೆ, ಹಾಗೆ ಕಿಂ ವ್ರಜೇತ ಕಿಂ ಹೇಗೆ ನಡಿತಾನೆ. ಈ 4 ಪ್ರಶ್ನೆಗಳು ಅರ್ಜುನ ಕೇಳೋ ಅಂಥದ್ದು. ಮೊದಲನೇದಾಗಿ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ? ಸ್ಥಿತಪ್ರಜ್ಞನ ಲಕ್ಷಣಗಳೇನು? ಸ್ಥಿತಧಿ ಕಿಂ ಪ್ರಭಾಷೇತ? ಸ್ಥಿತಪ್ರಜ್ಞನಾದಂತಹ ಪುರುಷನು ಹೇಗೆ ಆ ಪುರುಷನು ಹೇಗೆ ಮಾತಾಡ್ತಾನೆ? ಕಿಂ ಪ್ರಭಾಷೇತ ಕಿಂ ಆಸೀತ ಹೇಗೆ ಕೂತ್ಕೊಳ್ತಾನೆ, ಕಿಂ ವ್ರಜೇತ ಕಿಂ ಅಂದ್ರೆ ಹೇಗೆ ನಡಿತಾನೆ ಅನ್ನೋದನ್ನ ಕೇಳ್ತಾ ಇದ್ದಾನೆ. ಇಲ್ಲಿ ಇದು 4 ಪ್ರಶ್ನೆಗಳಾಯಿತು. ಈ ಅರ್ಜುನ ಕೇಳುವಂತಹ 4 ಪ್ರಶ್ನೆಗಳಿಗೇನೆ ಈ ಅಧ್ಯಾಯದ ಉದ್ದಕ್ಕೂ ಕೊನೆಯವರೆಗೂ ಕೂಡ ಭಗವಂತ ಇದಕ್ಕೆ ಅರ್ಥವನ್ನ ಅಂದ್ರೆ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಸೊ ಅದರಲ್ಲಿ ಮೊದಲನೇದಾಗಿ ಈಗ ನಾವು ನೋಡಿದ್ವಿ ಅಲ್ವಾ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂತ. ಅಂದ್ರೆ ಅವನು ಹೇಗೆ ಮಾತಾಡ್ತಾನೆ, ಹೇಗೆ ಕುಳಿತುಕೊಳ್ತಾನೆ, ಹಾಗೆ ಹೇಗೆ ನಡೀತಾನೆ ಅಂತ. ಬರೀ ಇದಷ್ಟೇ ಇಲ್ಲಿ ನೋಡೋ ಹಾಗಿಲ್ಲ. ಹೇಗೆ ಮಾತಾಡ್ತಾನೆ, ಹೇಗೆ ಕುತ್ಕೊಳ್ತಾನೆ ಅಂತಂದ್ರೆ ಇದೇನಿದು ಈ ರೀತಿನಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಅನ್ಕೊಳ್ಳೋ ಹಾಗಿಲ್ಲ. ಅಂದ್ರೆ ಸ್ಥಿರ ಬುದ್ಧಿ ಇರುವಂತಹ ಅಂತಹ ವ್ಯಕ್ತಿ ಅವನು ಹೇಗೆ ಮಾತಾಡ್ತಾನೆ ಅಂತಂದ್ರೆ, ಅವನು ಮಾತನಾಡುವುದರ ತಾತ್ಪರ್ಯ ಏನು ಅಂತಂದ್ರೆ, ಅವನು ಮಾತಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಸಮಾಧಿ ಸ್ಥಿತಿಗೆ ತಲುಪಿದಾನೆ, ಅವನು ಭಗವಂತನನ್ನ ಕಂಡಿದ್ದಾನೆ, ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಿದ್ದಾನೆ, ಜೀವನ್ಮುಕ್ತನಾಗಿದ್ದಾನೆ ಅಂತಂದ್ರೆ ಅಂತಹ ವ್ಯಕ್ತಿ ಯಾವ ರೀತಿ ಮಾತಾಡ್ತಾನೆ? ಯಾವ ರೀತಿ ಮಾತಾಡ್ತಾನೆ ಅಂದ್ರೆ ಹೇಗೆ ಅವ್ರು ತುಂಬಾ ಸ್ಟೈಲಿಶ್ ಆಗಿ ಮಾತಾಡ್ತಾರಾ, ಅಥವಾ ಅವನ ಮಾತಿನ ಧಾಟಿ ಹೇಗಿರುತ್ತೆ, ಇದು ಮುಖ್ಯ ಅಲ್ಲ. ಅವನು ಮಾತಾಡ್ಬೇಕಾದ್ರೆ ಮನಸ್ಸಿನಲ್ಲಿ ಯಾವ ಭಾವನೆಯಿಂದ ಅವನು ಮಾತಾಡ್ತಾ ಇರ್ತಾನೆ ಅನ್ನೋದನ್ನ ಇಲ್ಲಿ ನನಗೆ ಹೇಳು ಅಂತ ಕೇಳ್ತಾ ಇರೋದು. ಹೇಗೆ ಮಾತನಾಡ್ತಾನೆ, ಹಾಗೆ ಹೇಗೆ ಕುಳಿತುಕೊಳ್ತಾನೆ ಅಂತಂದ್ರೆ, ಕುಳಿತುಕೊಳ್ಳೋದು ಬಂದು ಹೇಗೆ ಕುತ್ಕೊಳ್ತಾನೆ ಅಂದ್ರೆ ಸೋಫಾ ಮೇಲೆ ಕುತ್ಕೊಳ್ತಾನ, ಇಲ್ಲ ನೆಲದ ಮೇಲೆ ಕುತ್ಕೊಳ್ತಾನ, ಈ ರೀತಿ ಅರ್ಥ ಅಲ್ಲ ಅದು. ಹೇಗೆ ಕುಳಿತುಕೊಳ್ತಾನೆ ಅಂದ್ರೆ ಏನು ಕರ್ಮವನ್ನೇ ಮಾಡದೇ ಇರ್ತಕ್ಕಂತಹ ಸ್ಥಿತಿಯಲ್ಲೂ ಕೂಡ, ಈಗ ಏನು ಕೆಲಸ ಇಲ್ಲ ನನಗೆ ಸುಮ್ಮನೆ ಕೂತಿದ್ದೀನಿ ಅಂದ್ರೆ ಕೂತ್ಕೋಬೇಕಾದ್ರೆ ಅವನ ಮನಸ್ಸಿನಲ್ಲಿ ಆಲೋಚನೆಗಳು ಹೇಗಿರುತ್ತೆ, ಸುಮ್ಮನೆ ಕೂತ್ಕೊಂಡು ಅವನು ಯಾವುದ್ರ ಬಗ್ಗೆ ಅವನು ಚಿಂತೆಯನ್ನ ಮಾಡ್ತಿರ್ತಾನೆ, ವ್ಯವಹಾರ ರಹಿತವಾದಂತಹ ಕಾಲದಲ್ಲಿ ಅವನ ಸ್ಥಿತಿ ಹೇಗಿರುತ್ತೆ ಅನ್ನೋದು ಇದರ ತಾತ್ಪರ್ಯ. ಮತ್ತೆ ನಡೆಯೋದು ಅಂದ್ರೆ ಏನು ಅಂತಂದ್ರೆ ಹೇಗೆ ನಡ್ಕೊಂಡು ಹೋಗ್ತಾನೆ ಅಂತ ಅಲ್ಲ, ಅವನ ಒಂದು ಚಟುವಟಿಕೆಗಳು, ದಿನನಿತ್ಯದ ಚಟುವಟಿಕೆಗಳು ಹೇಗಿರುತ್ತೆ ಇದನ್ನ ನನಗೆ ತಿಳಿಸ್ಕೊಡು ಅಂತ ಇಲ್ಲಿ ಕೇಳ್ತಾ ಇರೋದು. ಇದು ಇದರ ತಾತ್ಪರ್ಯ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಹೇ ಪಾರ್ಥ ಅಂದ್ರೆ ಪೃಥೆಯ ಮಗನೇ ಅರ್ಜುನನೇ, ಯದಾ ಅಂದ್ರೆ ಯಾವ ಕಾಲದಲ್ಲಿ, ಮನೋಗತಾನ್ ಅಂದ್ರೆ ಮನಸ್ಸಿನಲ್ಲಿ ಇರುವಂತಹ ಸರ್ವಾನ್ ಕಾಮಾನ್ ಸಂಪೂರ್ಣ ಕಾಮನೆಗಳನ್ನ, ಪ್ರಜಹಾತಿ ಜಹಾತಿ ಅಂದ್ರೆ ತ್ಯಜಿಸೋದು, ಪ್ರಜಹಾತಿ ಅಂದ್ರೆ ಸಂಪೂರ್ಣವಾಗಿ ತ್ಯಜಿಸೋವಂಥದ್ದು, ತ್ಯಜಿಸಿ ಆತ್ಮನ್ಯೇವಾತ್ಮನಾ ತುಷ್ಟಃ, ಆತ್ಮನ ಅಂದ್ರೆ ಆತ್ಮನಿಂದ, ಆತ್ಮನಿ ಏವ ಆತ್ಮನಲ್ಲಿಯೇ, ತುಷ್ಟಃ ಅಂದ್ರೆ ಸಂತುಷ್ಟನಾಗಿರ್ತಾನೋ, ತದಾ ಆಗ ಆ ಒಂದು ಕಾಲದಲ್ಲಿ ಅವನು ಸ್ಥಿತಪ್ರಜ್ಞ ಇತಿ ಉಚ್ಯತೆ, ಸ್ಥಿತಪ್ರಜ್ಞನಂತ ಅಂತ ಹೇಳಿ ಹೇಳಲ್ಪಡ್ತಾನೆ ಅಂತ.
ಇಲ್ಲಿ ಅವನ ಲಕ್ಷಣ ಏನು ಅನ್ನೋದನ್ನ ಭಗವಂತ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ಯದಾ ಕಾಮಾನ್ ಅಂದ್ರೆ ಸರ್ವಾನ್ ಕಾಮಾನ್ ಮನೋಗತಾನ್ ಅನ್ನುವಂತಹ ಒಂದು ವರ್ಡ್ ಅನ್ನು ಕೂಡ ಇಲ್ಲಿ ಯೂಸ್ ಮಾಡಿದ್ದಾರೆ. ಅಂದ್ರೆ ಮನೋಗತಾನ್ ಅಂದ್ರೆ ಮನಸ್ಸಿನಲ್ಲಿ ಬರ್ತಕ್ಕಂತಹ. ಯಾಕಂದ್ರೆ ಈಗ ನಾವು ಈ ಒಂದು ಸಂದರ್ಭದಲ್ಲಿ ಗೀತೆಯ ಬಗ್ಗೆ ಕೇಳ್ತಾ ಇದ್ದೀವಿ. ಕೇಳಿದಾಗ ನಾವು ನಿಷ್ಕಾಮ ಕರ್ಮವನ್ನ ಆಚರಣೆ ಮಾಡಬೇಕು, ಸಕಾಮ ಕರ್ಮಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡಬಾರದು, ಭಗವತ್ ಪ್ರೀತ್ಯರ್ಥವಾಗೇ ಕರ್ಮಗಳನ್ನ ಮಾಡಬೇಕು ಅಂತೆಲ್ಲ ಕೇಳಿರ್ತೀವಿ, ಕೇಳಿಸ್ಕೊಂಡಿರ್ತೀವಿ. ಕೇಳಿಸ್ಕೊಂಡಿರೋದೆಲ್ಲ ನಮ್ಮ ಬುದ್ಧಿಗೆ ಹೋಗಿರುತ್ತೆ. ಬುದ್ಧಿಗೆ ಗೊತ್ತು ಇದು ಹೀಗೆ ಮಾಡಬೇಕು ಅಂತ. ಯಾಕಂದ್ರೆ ನಿಶ್ಚಯಾತ್ಮಕ ಬುದ್ಧಿ ಅಂತ ಹೇಳ್ತಾರೆ. ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಹೇಳೋದು. ಅಂದ್ರೆ ಮನಸ್ಸು ಅಂದ್ರೇನೆ ಸಂಕಲ್ಪ ಮತ್ತೆ ವಿಕಲ್ಪಗಳನ್ನ ಹೊಂದಿರೋ ಅಂಥದ್ದು. ಇದನ್ ಮಾಡ್ಬೇಕಾ ಇದನ್ ಮಾಡ್ಬಾರ್ದಾ ಅಂತ. ಬುದ್ಧಿಗೇನೋ ಯಾವುದು ಸರಿ ತಪ್ಪು ಅನ್ನೋದು ನಿಶ್ಚಯಾತ್ಮಕವಾಗಿ ಗೊತ್ತಿರುತ್ತೆ. ಆದ್ರೆ ಮನಸ್ಸು ಆ ಕ್ಷಣದಲ್ಲಿ ಕೇಳಿರುತ್ತೆ, ಆ ನಂತರ ಬುದ್ಧಿಯ ಮಾತನ್ನ ಕೇಳೋದಿಲ್ಲ. ಅಂದ್ರೆ ಬುದ್ಧಿಯ ಜೊತೆ ಒಂದುಗೂಡೋದಿಲ್ಲ. ಹಾಗಾಗಿ ಎಷ್ಟೇ ನಾವು ಕೇಳಿರಬಹುದು ಇದೇ ರೀತಿ ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ, ಆದ್ರೆ ಕೇಳಿರೋದನ್ನ ನಿಧಿಧ್ಯಾಸನ ಅಂತ ಹೇಳ್ತೀವಲ್ವಾ, ಅಳವಡಿಸ್ಕೊಳ್ಬೇಕು ಅಂದ್ರೆ ಅದು ನಮ್ಮ ಮನಸ್ಸಿಗೆ ಅಳವಡಿಸ್ಕೊಳ್ಬೇಕು, ಮನಸ್ಸಿನಲ್ಲಿ ಬರಬೇಕು. 1000 ಬಾರಿ ನಾವು ಕೇಳಿದ್ರು ಬುದ್ಧಿಯಲ್ಲಿ ಗೊತ್ತಿರುತ್ತೆ, ನಿಶ್ಚಲವಾಗಿ ಇರುತ್ತೆ, ಇದೇ ಹೀಗೆ ಮಾಡಬೇಕು, ಇದೇ ಒಳ್ಳೇದು ಅಂತ. ಆದ್ರೆ ಮನಸ್ಸು ಅದನ್ನ ಕೇಳೋದಿಲ್ಲ. ಏನಾಗ್ಬಿಡುತ್ತೆ, ಮಾಡದೇ ಇದ್ರೆ ಆಯ್ತು, ಇಲ್ಲ ನೆಕ್ಸ್ಟ್ ಡೇ ಮಾಡಿದ್ರೆ ಆಯ್ತು. ಈ ತರ ಒಂದು ಒಳ್ಳೆ ಹವ್ಯಾಸ ಮಾಡ್ಕೋಬೇಕಂದ್ರೆ ನೀನ್ ಹೀಗೆ ಮಾಡ್ಬೇಕು, ಒಳ್ಳೆ ಹವ್ಯಾಸವನ್ನ ರೂಢಿಸ್ಕೋಬೇಕು, ಇದನ್ನೇ ಮಾಡ್ಬೇಕು ಅಂತ ಬುದ್ಧಿ ಹೇಳ್ತಿರುತ್ತೆ. ಆದ್ರೆ ಮನಸ್ಸು ಕೇಳಲ್ಲ. ಯಾವ್ದು ಸುಖ ಕೊಡುತ್ತೋ ಅದ್ರ ಕಡೆ ಅಟ್ರಾಕ್ಟ್ ಆಗ್ತಿರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಮನಸ್ಸಿನಲ್ಲಿರುವ, ಯಾಕಂದ್ರೆ ಬುದ್ಧಿಯಲ್ಲಿ ಇಲ್ಲ, ಬುದ್ಧಿಗಾಗ್ಲೇ ಸ್ವಲ್ಪ ನಾವು ಅದಕ್ಕೆ ತಿಳುವಳಿಕೆಯನ್ನ ಕೊಡ್ತಾ ಇದೀವಿ, ಬುದ್ಧಿಯಲ್ಲಿ ಹೀಗೆ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಮನಸ್ಸನ್ನ ತಯಾರಿ ಮಾಡ್ಬೇಕಲ್ವಾ, ಬುದ್ಧಿಯ ಜೊತೆ ಮನಸ್ಸು ಸಂಯೋಗ ಹೊಂದ್ಬೇಕಲ್ವಾ, ಅದು ಆಗಿರೋದಿಲ್ಲ. ಅದಾಗದೇ ಇದ್ದಾಗ್ಲೇನೆ ಈ ರೀತಿ ಆಸೆ ಆಕಾಂಕ್ಷೆಗಳೆಲ್ಲ ಬರೋ ಅಂಥದ್ದು, ಕಾಮನೆಗಳು ಹೆಚ್ಚಾಗ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಮನಸ್ಸಿನಲ್ಲಿರುವಂತಹ ಸರ್ವಾನ್ ಕಾಮಾನ್ ಮನೋಗತಾನ್ ಅಂತ ಹೇಳೋದು ಅದಕ್ಕೆ. ಎಲ್ಲ ಸಂಪೂರ್ಣ ಕಾಮನೆಗಳನ್ನ ಸಂಪೂರ್ಣವಾಗಿ ತ್ಯಜಿಸೋದು. ಏನ್ ಹಾಗಂದ್ರೆ ಸಂಪೂರ್ಣ ಕಾಮನೆಗಳು ಅಂದ್ರೆ ಏನು ಅಂತಂದ್ರೆ, ಈಗ ನಾವು ಇಲ್ಲಿ ಈ ಒಂದು ಜೀವನದಲ್ಲಿ ಏನನ್ನ ಅನುಭವಿಸ್ಬೇಕು ಅಂತ ಅನ್ಕೊಂಡಿದೀವೋ ಆ ಒಂದು ಆಸೆಗಳಾಗಿರಬಹುದು, ಅಥವಾ ಮುಂದೆ ನಮ್ಗೆ ಈ ಕೆಲಸ ಮಾಡಿದ್ರೆ ಭವಿಷ್ಯದಲ್ಲಿ ಇನ್ನೊಂದಷ್ಟು ಗಳಿಸ್ಬೋದು ನಾವು, ಅಥವಾ ಇನ್ನೇನೋ ಮತ್ತೆ ಇದಕ್ಕೆ ಪ್ರತಿಫಲವಾಗಿ ಇಂಥದ್ದು ಸಿಗುತ್ತೆ ಅಂತ ಹೇಳಿ ಭವಿಷ್ಯತ್ ಕಾಲದಲ್ಲಿ ಸಿಗಬಹುದಾದಂತಹ ಆ ಒಂದು ಪ್ರತಿಫಲಗಳನ್ನ ಅಪೇಕ್ಷೆ ಮಾಡಿ ಮಾಡುವಂತಹ ಕರ್ಮಗಳಾಗಿರಬಹುದು, ಅಥವಾ ಈ ಜನ್ಮ ಅಲ್ಲದೇನೆ ಮುಂದಿನ ಜನ್ಮದಲ್ಲಿ ಸ್ವರ್ಗ ಪ್ರಾಪ್ತಿಗಾಗಿ ಮಾಡ್ತಕ್ಕಂತಹ ಕರ್ಮಗಳಿರಬಹುದು. ಇವೆಲ್ಲ ಕೂಡ ಸರ್ವಾನ್ ಕಾಮಾನ್ ಅಂತ ಹೇಳ್ತಾರೆ. ಅದಕ್ಕೇನೆ ಕೇವಲ ಈಗ ಮಾಡೋದಷ್ಟೇ ಅಲ್ಲ, ಮುಂದೆ ಸುಖ ಸಿಗುತ್ತೆ ಎಂಬಂತಹ ನಿರೀಕ್ಷೆಗಳನ್ನ ಇಟ್ಕೊಂಡು, ಪ್ರತಿಫಲದ ಆಕಾಂಕ್ಷೆಯನ್ನ ಇಟ್ಕೊಂಡು ಮಾಡ್ತಕ್ಕಂತಹ ಎಲ್ಲಾ ಕಾಮನೆಗಳನ್ನ, ಕೇವಲ ನಾನು ಇವತ್ತಿಂದಷ್ಟೇ ಬಿಟ್ಟಿದ್ದೀನಿ ಅಂತ ಹೇಳೋದಲ್ಲ, ಸರ್ವ ಕಾಮಾನ್ ಎಲ್ಲಾ ಕಾಮನೆಗಳನ್ನ ಸಂಪೂರ್ಣವಾಗಿ ತ್ಯಜಿಸುವಂಥದ್ದು. ಕಾಮನೆಗಳಲ್ಲಿ 4 ಭೇದಗಳಿದೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬಯಕೆಗಳಿದೆಯಲ್ಲ, ಬಯಕೆಗಳಲ್ಲಿ 4 ಭೇದಗಳನ್ನ ಹೇಳ್ತಾರೆ. ಅದೇನು ಅಂದ್ರೆ ವಾಸನಾ, ಸ್ಪೃಹ, ಇಚ್ಛಾ ಮತ್ತೆ ತೃಷ್ಣೆ. ಸೊ ಈ 4 ಕೂಡ ಬಯಕೆಗಳಲ್ಲಿ ಇರ್ತಕ್ಕಂತಹ ಭೇದಗಳು. ಅಂದ್ರೆ ಇದರಲ್ಲಿ ಏನು ವ್ಯತ್ಯಾಸ ಅಂತಂದ್ರೆ, ಇವೆಲ್ಲವುಗಳಿಂದ ಯಾವಾಗ್ಲೂ ಕೂಡ ಸರ್ವಥಾ ರಹಿತನಾಗಿರೋದನ್ನೇ ಇಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಸರ್ವಾನ್ ಕಾಮಾನ್ ಪ್ರಜಹಾತಿ ಅಂತ ಹೇಳಿರೋದು. ಎಲ್ಲಾ ಕಾಮನೆಗಳನ್ನ ಬಿಟ್ಟಿರ್ಬೇಕು, ತ್ಯಜಿಸಿರ್ಬೇಕು ಅಂತ ಹೇಳೋದ್ರ ಅರ್ಥ ಇಲ್ಲಿ ಸರ್ವಾನ್ ಕಾಮಾನ್ ಅಂತ ಬಂದಾಗ ಕಾಮನೆಗಳಲ್ಲೇ 4 ಭೇದಗಳನ್ನ ಹೇಳ್ತಾರೆ. ಅದೇನಂದ್ರೆ ವಾಸನಾ, ಸ್ಪೃಹ, ಇಚ್ಛಾ ಹಾಗೂ ತೃಷ್ಣಾ ಅಂತ. ಮೊದಲನೇದಾಗಿ ವಾಸನಾ ಅಂತಂದ್ರೆ ಶರೀರ, ನಮ್ಮ ಶರೀರ, ಹಾಗೆ ನನ್ನ ಪತ್ನಿ, ಪುತ್ರ, ಧನ, ಮಾನ, ಅಪಮಾನ, ಪ್ರತಿಷ್ಠೆ, ಇವೆಲ್ಲ ಏನಿದಾವೆ ನಮಗೆ ಅನುಕೂಲವಾದಂತಹ ಪದಾರ್ಥಗಳು, ಯಾವುದಾದ್ರೂ ಆಗಿರಬಹುದು, ಅದು ಸಂಪತ್ತಾಗಿರಬಹುದು, ಮಾನ ಪ್ರತಿಷ್ಠೆಗಳಾಗಿರಬಹುದು, ಹಾಗೆ ನಮ್ಮ ಜೊತೆ ಇರಬೇಕಾದಂತಹ ವ್ಯಕ್ತಿಗಳಾಗಿರಬಹುದು.
ಇವೆಲ್ಲವನ್ನ ನಮಗೆ ಅನುಕೂಲವಾಗಿರೋ ಅಂಥದ್ದು ಯಾವಾಗಲೂ ಕೂಡ ನಮ್ಮ ಜೊತೆಗೆ, ಅಂದರೆ ಇದನ್ನ ಕಳ್ಕೊಳ್ಳೋದಕ್ಕೆ ನಾವು ಬಯಸೋದಿಲ್ಲ. ಮನಸ್ಸು ಯಾವಾಗಲೂ ಕೂಡ ಇದನ್ನ ಕಳ್ಕೋಬೇಕು ಅಂತ ಬಯಸಲ್ಲ, ಇದು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು ಅಂತ ಬಯಸುತ್ತೆ. ಹಾಗೆ ನಮಗೆ ಪ್ರತಿಕೂಲವಾದಂಥದ್ದು ನಮ್ಮಿಂದ ದೂರ ಆಗಬೇಕು ಅಂತ ಬಯಸುತ್ತೆ. ಏನಂದ್ರೆ ಕಾಮನೆಗಳು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಭೇದಗಳನ್ನು ಹೇಳ್ತಾ ಇರೋದು. ನನಗಿಷ್ಟ ಆಗಿರೋದು ನನಗೆ ಸಿಗಬೇಕು, ಯಾವುದು ನನಗೆ ಇಷ್ಟ ಇಲ್ವೋ, ಯಾವುದ್ರ ಮೇಲೆ ನನಗೆ ದ್ವೇಷ ಇದೆಯೋ ಅದು ದೂರ ಆಗಬೇಕು, ಇಲ್ಲ ನಾಶ ಆಗ್ಬಿಡ್ಬೇಕು ಅಂತ ಬಯಸುವಂಥದ್ದು. ಇದನ್ನ ವಾಸನ ಅಂತ ಹೇಳ್ತಾರೆ. ಇದು ಕಾಮನೆಗಳಲ್ಲಿ ಸೂಕ್ಷ್ಮ ರೀತಿಯಲ್ಲಿ ಇರೋವಂತಹ ಒಂದು ಕಾಮನೆ, ಅಂದ್ರೆ ದ್ವೇಷಜನಿತವಾದಂತಹ, ದ್ವೇಷದಿಂದ ಕೂಡಿರುವಂತಹ. ಈಗ ನಾಶ ಆಗಬೇಕು, ನನಗೆ ಪ್ರತಿಕೂಲವಾದಂಥದ್ದು ನಾಶ ಆಗಬೇಕು ಅಂದ್ರೆ ಯಾರೋ ಒಬ್ಬ ವ್ಯಕ್ತಿಯನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ, ನನ್ನ ಶತ್ರುಗಳು ನಾಶ ಆಗಬೇಕು, ಹಾಗೆ ನನಗೆ ಇಷ್ಟ ಆಗಿರುವಂಥವ್ರು ನನ್ನ ಜೊತೆನಲ್ಲೇ ಇರಬೇಕು ಅನ್ನೋದು ಇದು ದ್ವೇಷಜನಿತವಾಗಿ ಇರ್ತಕ್ಕಂತಹ ಸೂಕ್ಷ್ಮ ರೂಪದ ಕಾಮನೆ ಅಂತ ಹೇಳ್ತಾರೆ. ಆನಂತರ ಇದನ್ನೇ ವಾಸನ ಅಂತ ಹೇಳೋದು. ಆನಂತರ ಸ್ಪೃಹ ಅಂತ ಹೇಳೋದು. ಈಗೆಲ್ಲವೂ ಕೂಡ ನನ್ನ ಬಳಿ ನನಗೆ ಅನುಕೂಲಕರವಾಗಿ ಇರುವಂಥದ್ದೆಲ್ಲ ನನ್ನ ಹತ್ರ ಇದೆ, ನನಗೆ ಏನೇನು ಬೇಕೋ ಎಲ್ಲವೂ ನನಗೆ ಸಿಕ್ಕಿದೆ. ಇದನ್ನ ಕೊನೆಯವರೆಗೂ ಕೂಡ ನನ್ನ ಹತ್ರನೇ ಉಳಿಸ್ಕೋಬೇಕು. ಇದಿಲ್ದೇನೆ, ಅಂದರೆ ಯಾರನ್ನೋ ಕಂಡ್ರೆ ನನಗೆ ತುಂಬ ಪ್ರೀತಿ, ಅಥವಾ ಯಾರೋ ಒಬ್ಬ ಯಾವುದೋ ಒಂದು ವಸ್ತುವನ್ನು ಕಂಡ್ರೆ ನನಗೆ ತುಂಬ ಪ್ರೀತಿ, ಇದು ನನಗೆ ಬೇಕೇ ಬೇಕು, ಇದಿಲ್ಲ ಅಂದರೆ ನನ್ನಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ ಎಂಬಂತಹ ಮನಸ್ಸಿನ ಒಂದು ಭಾವನೆ ಇರುತ್ತಲ್ಲ, ಇದಿಲ್ಲದೆ ಇದ್ರೆ ಆಗೋದೇ ಇಲ್ಲ, ಬೇಕೇ ಬೇಕು ಅಂತ ಅನ್ಕೊಳ್ತೀವಲ್ವಾ, ಅದನ್ನ ಸ್ಪೃಹ ಅಂತ ಹೇಳ್ತಾರೆ. ಇದು ವಾಸನೆಯ ಮುಂದಿನ ಹಂತ. ಮೊದಲನೇದಾಗಿ ಇದ್ದಿದ್ದು ನನಗಿಷ್ಟ ಆಗಿರೋದು ನನ್ನ ಜೊತೆ ಇರಬೇಕು, ಇಲ್ಲದೆ ಇರೋವಂಥದ್ದು ನಾಶವಾಗಬೇಕು ಅಂತ ಅನ್ನೋದು ಸೂಕ್ಷ್ಮ ರೂಪದಲ್ಲಿ ಇರ್ತಕ್ಕಂತಹ ಕಾಮನೆ. ಎರಡನೇದಾಗಿ ನನಗೆ ಏನು ಅಂದರೆ ಸ್ಪೃಹ ಅಂದರೆ ಇದು ನನ್ನ ಜೊತೆ ಇದೆಯಲ್ಲ, ಯಾವಾಗಲೂ ಕೂಡ ನನ್ನ ಜೊತೆಗೆ ಇರಬೇಕು, ಇದಿಲ್ಲದೆ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ಎಂಬಂತಹ ಸ್ಥಿತಿ ಇರುತ್ತಲ್ಲ, ಅದನ್ನ ಸ್ಪೃಹ ಅಂತ ಹೇಳ್ತಾರೆ. ಇನ್ನು ಇಚ್ಛಾ ಅಂತಂದ್ರೆ ಇದು ಇನ್ನಷ್ಟು ಕೂಡ ಅಂದ್ರೆ ಸ್ವಲ್ಪ ಸ್ಥೂಲ ರೂಪದಲ್ಲಿ ಹೇಳೋ ಅಂಥದ್ದು. ಯಾವ ಒಂದು ಅನುಕೂಲಕರವಾದಂತಹ ವಸ್ತುಗಳ ಅಭಾವ ಉಂಟಾಗತ್ತೋ ಅವುಗಳನ್ನ ಪಡೆಯುವ, ಹಾಗೆ ಪ್ರತಿಕೂಲ ಹಾಗೂ ವಿನಾಶದ ಅಥವಾ ಸಿಗದೇ ಇರ್ತಕ್ಕಂತಹ ಆ ಒಂದು ವಸ್ತುಗಳನ್ನ ಪಡ್ಕೋಬೇಕು ಎಂಬಂತಹ ಇಚ್ಛೆ ಉಂಟಾಗತ್ತಲ್ಲ. ಅಂದ್ರೆ ನಮ್ಮ ಹತ್ರ ಈಗಾಗಲೇ ಇರ್ತಕ್ಕಂತಹ ವಸ್ತುಗಳನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಎಂಬಂತಹ ಭಯ ಇರುತ್ತೆ. ಹಾಗೆ ಇನ್ನು ನಮ್ಮ ಹತ್ರ ಇಲ್ಲದೆ ಇರೋದನ್ನ ಇದು ನನ್ನ ಹತ್ರ ಇಲ್ಲ, ಇದನ್ನ ಪಡ್ಕೋಬೇಕು ಎಂಬಂತಹ ಒಂದು ಭಾವನೆ ಇದೆಯಲ್ಲ, ಅದನ್ನ ಇಚ್ಛೆ ಅಂತ ಹೇಳ್ತಾರೆ. ಸೊ ಇದು ಕೂಡ ಮುಂದೆ ಕಾಮನೆಯಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ಸ್ವಲ್ಪ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಇದು. ಈ ರೀತಿ ಬಯಸುವಂಥದ್ದು, ಇಲ್ಲದೆ ಇರೋದನ್ನ ನಾನು ಅದನ್ನ ಪಡ್ಕೋಬೇಕು ಎಂಬಂತಹ ಇಚ್ಛೆಯನ್ನ ಉಂಟು ಮಾಡುವಂಥದ್ದು. ಇನ್ನು ಪೂರ್ಣ ವಿಕಸಿತ ರೂಪವಾದಂತಹ ಕಾಮನೆ ಯಾವುದು, ಸ್ಥೂಲ ರೂಪವಾದದ್ದು ಅಂತಂದ್ರೆ ತೃಷ್ಣ. ಅಂದ್ರೆ ಈಗಾಗಲೇ ನಾನು ಬಯಸಿದ್ದೆಲ್ಲ ನನ್ನ ಜೊತೆಗಿದೆ, ಒಳ್ಳೆ ಹೆಂಡತಿ ಮಕ್ಕಳಿದ್ದಾರೆ, ನನಗೆ ಬೇಕಾದಷ್ಟು ಆಸ್ತಿ ಅಂತಸ್ತಿದೆ, ನನಗೇನು ಬೇಕೋ ಒಂದು ಮನೆ ಅಂತ ಕೊಟ್ಟಿದ್ದಾನೆ ದೇವರು, ಎಲ್ಲವೂ ಇದೆ ಅಂತ ಇದ್ರೂ ಕೂಡ ಇನ್ನಷ್ಟು ಬೇಕು ಅಂತ ಹೇಳಿ ಮನಸ್ಸು ಬಯಸ್ತಾ ಇರುತ್ತಲ್ಲ, ಅದನ್ನ ತೃಷ್ಣ ಅಂತ ಹೇಳ್ತೀವಿ. ಈಗ ಒಬ್ಳು ಹೆಂಡತಿ ಸಾಲಲ್ಲ, ಇನ್ನೊಂದಿಬ್ರನ್ನ ಮದುವೆ ಆಗೋಣ ಅಂತ ಅನ್ಕೊಳ್ಳೋದು. ಈಗಿರೋ ಸಂಪತ್ತು ಸಾಲಲ್ಲ, ಒಂದು ಮನೆ ಸಾಕಾಗ್ತಿಲ್ಲ, ಇನ್ನೊಂದೆರಡು ಮನೆ ಹೋದಾಗ ಬಂದಾಗ ಇರ್ಲಿ ಅಂತೇಳಿ ಇನ್ನೊಂದೆರಡು ಮನೆ ಬೇಕು ಅಂತ ಅನ್ಕೊಳ್ಳೋದು. ಅಂದ್ರೆ ಇನ್ನಷ್ಟು ಬೇಕು 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 ಎಂಬಂತಹ ತೃಷ್ಣ ಆದ್ರೇನೆ ಬಾಯಾರಿಕೆ ಅಂತ ಹೇಳ್ತಾರೆ, ಅದನ್ನ ತೃಷ್ಣ ಅಂತ ಹೇಳ್ತಾರೆ. ಈ ರೀತಿ 4 ಭೇದಗಳಲ್ಲಿ ಕಾಮನೆಗಳು ಇರುತ್ತೆ. ಇಲ್ಲಿ ಎಲ್ಲಾ ಕಾಮನೆಗಳನ್ನ ತ್ಯಜಿಸೋದು ಅಂದ್ರೆ ಯಾರು ಸ್ಥಿತಪ್ರಜ್ಞನಾಗಿರ್ತಾನೋ ಅವನು ಈ ರೀತಿಯ ಸರ್ವಾನ್ ಕಾಮಾನ್ ಪ್ರಜಹಾತಿ, ಮನಸ್ಸಿನಿಂದ ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಹಾತಿ, ಮನಸ್ಸಿನಲ್ಲಿರುವಂತಹ ಎಲ್ಲಾ ಕಾಮನೆಗಳನ್ನ ಯಾರು ತ್ಯಜಿಸಿರ್ತಾರೋ ಅಂಥವನು ಹೇಗಿರ್ತಾನವನು ಅಂದ್ರೆ ಆತ್ಮನ್ಯೈವಾತ್ಮನ ತುಷ್ಟಃ, ಅವನಿಗೆ ಬೇಕು ಅಂತ ಯಾವುದು ಕೂಡ ಇರೋದಿಲ್ಲ. ಇದೇ ಬೇಕು, ಇದಿದ್ರೇನೆ ನನಗೆ ಸುಖ ಸಂತೋಷ ಸಿಗುವಂಥದ್ದು, ಅಥವಾ ನನ್ನಿಂದ ಇದ್ಯಾವುದೋ ಒಂದು ನನಗೆ ಸಿಕ್ಕಿಲ್ಲ ಅದನ್ನ ಪಡ್ಕೊಳ್ಳೋದ್ರ ಕಡೆ ನಾನು ಹೆಚ್ಚು ಗಮನ ಹರಿಸ್ಬೇಕು ಅಂತ ಆಗಲಿ, ಅಥವಾ ಇನ್ನಷ್ಟು ಬೇಕು ಬೇಕು ಎಂಬಂತಹ ಬಯಕೆಗಳಾಗಲಿ, ಇದ್ಯಾವುದು ಇಲ್ಲದೇನೆ
ಅವನು ತನ್ನ ಆತ್ಮನಲ್ಲೇ ಆತ್ಮನ್ಯೈವ ಆತ್ಮನಾ ತುಷ್ಟಃ ಸದಾ ಸಮಾಧಾನ ಸ್ಥಿತಿಯಲ್ಲಿ ಸಂತುಷ್ಟವಾಗಿ ಇರ್ತಾನೆ. ಯಾವಾಗ ನಮಗೆ ಓ ನನ್ನಲ್ಲಿ ಆಸೆಗಳು ಇದೆಯಾ ಇಲ್ವಾ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ಮನಸ್ಸನ್ನ ಪ್ರಶ್ನೆ ಮಾಡ್ಬೇಕಂತೆ. ಯಾವ ಸ್ಥಿತಿಯಲ್ಲಿ ಏನ್ ಅಂದ್ರೆ ಆ ಮನಸ್ಸಿಗೆ ಕೇಳಬೇಕು ನಾವು ಏನನ್ನ ಅಂದ್ರೆ ಈಗಿರುವಂಥದ್ದು ಸಾಕಾ ನಿನಗೆ ಬೇಕಾ ಅನ್ನೋದನ್ನ ಮನಸ್ಸಿಗೆ ಕೇಳಿದಾಗ ಓ ಮನಸ್ಸು ನನಗಿಷ್ಟು ಸಾಕು ಅಂತ ಹೇಳಿದ್ರೆ ಆಗ ಸಂತುಷ್ಟವಾಗಿದ್ದೀವಿ ಅಂತ. ಆ ರೀತಿಯ ಒಂದು ಸ್ಥಿತಿಯಲ್ಲಿ ಸ್ಥಿತಪ್ರಜ್ಞನಾದವನು ಇರ್ತಾನೆ. ಆತ್ಮನ್ಯೈವ ಆತ್ಮನಾ ತುಷ್ಟಃ, ಆತ್ಮನಲ್ಲೇ ಅವನು ಸಂತುಷ್ಟನಾಗಿರ್ತಾನೆ. ಆನಂದ ಸ್ವರೂಪವೇ ಅವನಾಗಿದ್ದಾಗ ಓ ಭಗವಂತನನ್ನ ನಾನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ, ಇನ್ನು ಮುಂದೆ ನಾನು ಪಡಿಬೇಕಾದಂಥದ್ದು ಏನೂ ಇಲ್ಲ ಅಂತ ಹೇಳಿ ತನ್ನಲ್ಲೇ ಅವನು ನೆಮ್ಮದಿಯನ್ನ ಸಂತೋಷವನ್ನ ಕಾಣ್ತಾ ಇರ್ತಾನೆ ಅಂತರಂಗದಲ್ಲಿ, ಅಂತಃಕರಣದಲ್ಲಿ. ಬಾಹ್ಯವಾಗಿ ಇರುವಂತಹ ಯಾವ ಕಾಮನೆಗಳಾಗ್ಲಿ ಯಾವ ವಿಚಾರಗಳಾಗ್ಲಿ ಅವನನ್ನ ವಿಚಲಿತನಾಗಿ ಮಾಡೋದಕ್ಕೆ ಬಿಡೋದಿಲ್ಲ. ಅವನು ಒಳಗಿಂದೊಳಗೆ ಸಂತೋಷವನ್ನ ಅನುಭವಿಸ್ತಾ ಇರ್ತಾನೆ. ಹಾಗಂತೇಳಿ ಅವನಿಗೇನು ಕಷ್ಟಗಳೇ ಬರೋದಿಲ್ಲ ಅಂತೇನಿಲ್ಲ. ಕಷ್ಟ ಸುಖಗಳು ಬಂದ್ರೂ ಕೂಡ ಅದನ್ನ ಯಾವುದಕ್ಕೂ ಕೂಡ ವಿಚಲಿತನಾಗದೇನೆ ಸಮಾಧಾನ ಸ್ಥಿತಿಯಲ್ಲೇ ಇಟ್ಕೊಂಡು ಅದನ್ನ ಎಲ್ಲವನ್ನ ಎದುರಿಸ್ತಕ್ಕಂತಹ ಒಂದು ಮನಸ್ಥಿತಿಯನ್ನ ಅವನು ಪಡ್ಕೊಂಡಿರ್ತಾನೆ. ಅಂಥವನನ್ನ ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್, ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಹಾತಿ. ಮನಸ್ಸಿನಲ್ಲಿರುವಂತಹ ಎಲ್ಲಾ ಕಾಮನೆಗಳನ್ನ ಯಾರು ತ್ಯಜಿಸಿರ್ತಾರೋ ಆತ್ಮನ್ಯೈವ ಆತ್ಮನಾ ತುಷ್ಟಃ, ಆತ್ಮನಲ್ಲಿಯೇ ಆತ್ಮನಿಂದ ಆತ್ಮನಲ್ಲಿಯೇ ಯಾರು ಸಂತುಷ್ಟನಾಗಿರ್ತಾನೋ ಸ್ಥಿತಪ್ರಜ್ಞಸ್ತದೋಚ್ಯತೆ, ಅವನನ್ನ ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ. ಇನ್ನು ಮುಂದುವರೆದು ಸ್ಥಿತಪ್ರಜ್ಞನ ಲಕ್ಷಣಗಳ ಬಗ್ಗೆನೇ ಹೇಳ್ತಾ ಹೋಗ್ತಾರೆ. ಅವನು ಹೇಗಿರ್ತಾನೆ ಅಂತ. ದುಃಖೇಶು ಅನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ಮುನಿ ಅಂತಂದ್ರೆ ಸದಾಕಾಲ ಮನನಶೀಲನಾಗಿ ಇರುವಂಥವನಿಗೆ ಮುನಿ ಅಂತ ಹೇಳ್ತಾರೆ. ದುಃಖೇಶು, ದುಃಖಗಳು ಪ್ರಾಪ್ತಿಯಾದಾಗ ಅವನು ಹೇಗಿರ್ತಾನೆ? ಅನುದ್ವಿಗ್ನ ಮನಃ, ಉದ್ವಿಗ್ನ ಅಂತಂದ್ರೆ ಉದ್ವಿಗ್ನ ಸ್ಥಿತಿಯನ್ನ ಪಡ್ಕೊಳ್ಳೋ ಅಂಥದ್ದು, ಅಂದ್ರೆ ದುಃಖ ಬಂದಾಗ ಕೊರಗೋ ಅಂಥದ್ದು, ದುಃಖ ಬಂದಾಗ ಕುಗ್ಗುವಂತಹ ಸ್ಥಿತಿ. ಉದ್ವಿಗ್ನನಾಗೋದಿಲ್ಲ, ಉದ್ವೇಗಕ್ಕೆ ಒಳಗಾಗೋದಿಲ್ಲ. ದುಃಖೇಶು ಅನುದ್ವಿಗ್ನ ಮನಃ, ಯಾರ ಮನಸ್ಸಿನಲ್ಲಿ ದುಃಖ ಬಂದಾಗ ಉದ್ವೇಗವು ಉಂಟಾಗುವುದಿಲ್ಲವೋ. ಸುಖೇಶು ವಿಗತ ಸ್ಪೃಹಃ, ಸುಖ ಬಂದಾಗ ಸ್ಪೃಹ, ಆಗ್ಲೇ ಹೇಳ್ದೆ ಅಲ್ವಾ, ಸ್ಪೃಹ ಅಂದ್ರೆ ಬೇಕು, ನನಗೆ ಬೇಕೇ ಬೇಕು, ಇದಿಲ್ಲದೆ ನಾನು ಇರೋದಕ್ಕೆ ಸಾಧ್ಯ ಇಲ್ಲ ಎಂಬಂತಹ ಮನಸ್ಥಿತಿಯನ್ನ ಸ್ಪೃಹ ಅಂತ ಹೇಳ್ತಾರೆ. ಆ ರೀತಿ ತನಗೆ ಇಷ್ಟವಾಗಿದ್ದು ಪ್ರಾಪ್ತಿಯಾಗಿದೆ ಅಂತ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಅವನು ಹೇಗಿರ್ತಾನಂದ್ರೆ ವಿಗತ ಸ್ಪೃಹ. ವಿಗತ ಅಂದ್ರೆ ತ್ಯಜಿಸೋದು, ಏನನ್ನ? ಸ್ಪೃಹ. ಈಗ ಪ್ರಾಪ್ತಿಯಾಗಿದೆ, ಇದು ನನ್ನ ಹತ್ರ ಇದೆ, ಹಾಗಂತ ಇದು ಇರಲೇಬೇಕು, ಇದಿಲ್ಲದೆ ನಾನು ಇರೋದಕ್ಕೆ ಆಗಲ್ಲ ಎಂಬಂತಹ ಸ್ಥಿತಿ ಇರೋದಿಲ್ಲ. ಅದಕ್ಕೆ ಹೇಳ್ತಿರೋದು ದುಃಖೇಶು ಅನುದ್ವಿಗ್ನ ಮನಃ, ದುಃಖ ಬಂದಾಗ ಉದ್ವೇಗಕ್ಕೆ ಒಳಗಾಗ್ದೇನೆ. ಸುಖೇಶು ವಿಗತ ಸ್ಪೃಹ, ಸುಖದಲ್ಲಿ ಓ ಇದಿಲ್ಲದೆ ಇದ್ರೆ ಆಗೋದೇ ಇಲ್ಲ, ಇಲ್ಲ ಅಂದ್ರೂ ಬದುಕ್ತೀನಿ ಎಂಬಂತಹ ಭಾವನೆ ಅಲ್ಲಿಗೆ. ಅಂದ್ರೆ ಇರ್ಲೇಬೇಕು ಅಂತ ಏನಿಲ್ಲ, ಇದಿದ್ರೇನೆ ನಾನು ಚೆನ್ನಾಗಿರೋದು, ಇದಿದ್ರೇನೆ ನಾನು ಖುಷಿಯಾಗಿರೋದು, ಇದಿದ್ರೇನೆ ನಾನು ಜೀವನ ಮಾಡೋಕ್ಕಾಗೋದು ಅನ್ನೋದು ಯಾವುದೂ ಇಲ್ಲ. ಅವನು ಆ ರೀತಿ ನಿರ್ಲಿಪ್ತನಾಗಿ ಸುಖದಲ್ಲಿ, ಸುಖ ಪ್ರಾಪ್ತಿಯಾದಾಗ ಅವನಿಗೆ ಯಾವ ಒಂದು ಸ್ಪೃಹವನ್ನು ಇಟ್ಕೊಳ್ಳದೆ ನಿಸ್ಪೃಹನಾಗಿ ಇರೋ ಅಂಥದ್ದು. ಹಾಗೆ ವೀತ ರಾಗ ಭಯ ಕ್ರೋಧ. ವೀತ ಅಂದ್ರೆ ತ್ಯಜಿಸೋದು, ಏನನ್ನ? ಬಿಟ್ಟಿರೋದು. ರಾಗ ಭಯ ಹಾಗೆ ಕ್ರೋಧ. ರಾಗ ಭಯ ಕ್ರೋಧ ಈ ಮೂರನ್ನು ಸ್ವಲ್ಪ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ರಾಗ ಅಂತಂದ್ರೆ ಅಟ್ಯಾಚ್ಮೆಂಟ್. ಹಾಗಿದ್ರೆ ರಾಗಕ್ಕೂ ಪ್ರೀತಿಗೂ ವ್ಯತ್ಯಾಸ ಇದೆ. ಈಗ ಮಕ್ಕಳ ಮೇಲೋ ಅಥವಾ ಪತಿ ಪತ್ನಿಯ ಮೇಲೋ ಅಥವಾ ಪತಿಯ ಮೇಲೋ ಪ್ರೀತಿಯನ್ನ ಇಟ್ಟಿದ್ದಾರೆ ಅಂದ್ರೆ ಅಟ್ಯಾಚ್ಮೆಂಟ್ ಅಂದ್ರೆ ಒಂದ್ ಅರ್ಥದಲ್ಲಿ ನಾವು ಅನ್ಕೊಂಡ್ಬಿಡ್ತೀವಿ ಪ್ರೀತಿ ಅಂತ. ಪ್ರೀತಿಗೂ ರಾಗಕ್ಕೂ ವ್ಯತ್ಯಾಸ ಇದೆ. ರಾಗ ಅಂತಂದ್ರೆ
ಈಗ ನಾವು ಪ್ರೀತಿ ಅಂತ ಹೇಳಿದಾಗ, ಪ್ರೀತಿ ಅಂದ್ರೆ ಅದು ಯಾವಾಗ್ಲೂ ಕೂಡ ಅಲ್ಲಿ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಆಗಿರಬಹುದು. ಈಗ ಪ್ರೀತಿ ಅಂತ ಬಂದಾಗ ವ್ಯಕ್ತಿಗಳ ಬಗ್ಗೆನೇ ತಗೊಳ್ಳೋಣ. ಈಗ ಮಕ್ಕಳ ಮೇಲೆ ನಮಗೆ ಪ್ರೀತಿ ಇದೆ ಅಂತಂದ್ರೆ ಅವರಿಗೆ ಒಳ್ಳೇದಾಗೋ ರೀತಿನಲ್ಲಿ ನಾವು ಅವರ ಜೀವನ ಸುಖಕರವಾಗಿರ್ಲಿ ಅಂತ ಹೇಳಿ ಬಯಸೋದನ್ನ ನಾವು ಪ್ರೀತಿ ಅಂತ ಹೇಳ್ತೀವಿ. ಆಯ್ತಾ? ಅವರು ಸಂತೋಷವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವ್ ಏನನ್ನಾದ್ರೂ ಮಾಡ್ತಾ ಇದ್ರೆ ಅವರಿಗಾಗಿ ಅದನ್ನ ಪ್ರೀತಿ ಅಂತ ಹೇಳ್ಬೋದು. ಅವರ ಒಂದು ಭವಿಷ್ಯ ಚೆನ್ನಾಗಿರ್ಬೇಕು, ಹಾಗೆ ಅವ್ರ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಂತ ಅನ್ಬಿಟ್ಟು ಮಾಡ್ತಾ ಇದ್ರೆ ಅದನ್ನ ಪ್ರೀತಿ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಕಾಮನೆಗಳನ್ನ ಇಟ್ಕೊಳ್ದೇನೆ ಮಾಡೋ ಅಂಥದ್ದು. ಅದೇ ರಾಗ ಅಂತಂದ್ರೆ ಆ ವ್ಯಕ್ತಿಯಿಂದನೋ ಅಥವಾ ಆ ಒಂದು ವಸ್ತು ಮೇಲೆ ಪ್ರೀತಿ ಅಂತ ಹೇಳಿದಾಗ ಆ ವಸ್ತುವಿಂದನೋ ನನಗೇನಾದ್ರೂ ಅದರಿಂದ ಉಪಯೋಗ ಇದೆಯಾ ಅಂತ ಹೇಳಿ, ನನಗೆ ಉಪಯೋಗ ಆಗತ್ತೆ, ನನ್ನ ಮನಸ್ಸಿಗೆ ಸಂತೋಷ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ನನ್ನ ಸೇಫ್ಟಿಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತೀವಲ್ವಾ, ಅದನ್ನ ನಾವು ರಾಗ ಅಂತ ಹೇಳೋ ಅಂಥದ್ದು. ಆ ಒಂದು ಅಟ್ಯಾಚ್ಮೆಂಟ್ ಇರುತ್ತಲ್ಲ ಅದನ್ನ ರಾಗ ಅಂತ ಹೇಳ್ತಾರೆ. ಅಂದ್ರೆ ಮೋಹ ಅಂತಾನೆ ಹೇಳ್ಬೋದು. ತುಂಬಾ ಓವರ್ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋ ಅಂಥದ್ದು. ಅದಿಲ್ಲ ಅಂದ್ರೆ ನನಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ, ಅಂದ್ರೆ ನನ್ನ ಒಂದು ಸುಖಕ್ಕಾಗಿ ಬೇರೆಯವರನ್ನ ಅವಲಂಬಿಸಿರೋ ಅಂಥದ್ದು, ಬೇರೆಯವರು ಹೀಗೆ ಇರಬೇಕು ಅಂತ ಹೇಳಿ ಹೆಚ್ಚು ಅವರ ಮೇಲೆ ಒತ್ತಡವನ್ನ ಹಾಕೋ ಅಂಥದ್ದಿರುತ್ತಲ್ಲ ಅದನ್ನ ರಾಗ ಅಂತ ಹೇಳ್ತಾರೆ. ಸೊ ಇದು ವೀತರಾಗ. ಒಬ್ಬ ಸ್ಥಿತಪ್ರಜ್ಞನಾದವನು ಯಾವುದೇ ರೀತಿಯ ಅಟ್ಯಾಚ್ಮೆಂಟ್ ಅನ್ನ ಇಟ್ಕೊಂಡಿರೋದಿಲ್ಲ. ಈ ರಾಗ, ಭಯ, ಕ್ರೋಧ ಮೂರಕ್ಕೂ ಕೂಡ ಸಂಬಂಧ ಇದೆ. ಹೇಗೆ ಅಂದ್ರೆ, ಈಗ ನಾವು ಯಾವುದೋ ಒಂದು ವಸ್ತುವನ್ನ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡು ರಾಗದಿಂದ, ಅದನ್ನೇ ರಾಗ ಅಂತ ಹೇಳೋದು, ಅನುರಾಗದಿಂದ ಅಟ್ಯಾಚ್ಮೆಂಟ್ ಅನ್ನ ಇಟ್ಕೊಂಡು ಆ ವಸ್ತುವನ್ನ ಇಟ್ಕೊಂಡಿರ್ತೀವಿ. ಅದ್ರ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ ನಮ್ಗೆ. ಯಾರಾದ್ರೂ ಬಂದು ಅದನ್ನ ಈಗ ಒಂದು ಕಾರ್ ತಗೊಳ್ತೀವಿ ಅಂತ ಅನ್ಕೊಳ್ಳೋಣ. ಆ ಕಾರನ್ನ ನಾವು ರೋಡ್ಗೆ ತಗೊಂಡೋದಾಗ ಯಾರಾದ್ರೂ ಬಂದು ಗುದ್ದಿರಲ್ಲ, ಇನ್ನೂ ಯಾರು ಆಕ್ಸಿಡೆಂಟ್ ಏನು ಆಗಿರಲ್ಲ, ಜಸ್ಟ್ ಸ್ವಲ್ಪ ಹತ್ರ ಬಂದು ಬ್ರೇಕ್ ಹಾಕಿದ್ರು ಅಂದ್ರೆ ನಮ್ಗೇನ್ ಅನ್ಸುತ್ತೆ, ತಕ್ಷಣ ಕೋಪ ಬರುತ್ತೆ, ಬೈಯೋದಕ್ಕೆ ಶುರು ಮಾಡ್ತೀವಿ. ಯಾಕೆ ಹಾಗಾಯ್ತು ಅಂದ್ರೆ ಎಲ್ಲಿ ನನ್ನ ಕಾರ್ ಡ್ಯಾಮೇಜ್ ಆಗ್ಬಿಡುತ್ತೋ ಎಂಬಂತಹ ಭಯ. ನೋಡಿ ಇವಾಗ ರಾಗ, ಭಯ, ಕ್ರೋಧಕ್ಕೆ ಎಷ್ಟು ವ್ಯತ್ಯಾಸ, ಅಂದ್ರೆ ಯಾವ ರೀತಿ ಲಿಂಕ್ ಇದೆ ಅಂತ. ಅಟ್ಯಾಚ್ಮೆಂಟ್ ಮೊದಲು, ಅದ್ರ ಮೇಲೆ ನನಗೆ ರಾಗ ಇದೆ, ಹಾಗಾಗಿ ಅಟ್ಯಾಚ್ಮೆಂಟ್ ಇದೆ, ಅದು ಎಲ್ಲಿ ಹಾಳಾಗ್ಬಿಡುತ್ತೋ ಎಂಬಂತಹ ಭಯ ಇದೆ, ಆ ಭಯದಿಂದ ಅವನ ಮೇಲೆ ಕೂಗಾಡೋದು. ಇದೆ ರಾಗ, ಭಯ, ಕ್ರೋಧ ಮೂರಕ್ಕೂ ಇರುವಂತಹ ಒಂದು ಏನು ಅಂದ್ರೆ ಒಂದಕ್ಕೊಂದು ಹೇಗೆ ಲಿಂಕ್ ಇರುತ್ತೆ ಅಂತ. ಅದಕ್ಕೇನೆ ಅಂದ್ರೆ ಇದಕ್ಕೆ ಮುಖ್ಯವಾಗಿ ಭರ್ತೃಹರಿ ಸ್ಟೋರಿ ಗೊತ್ತಿರ್ಬೇಕು ನಿಮ್ಗೆ ಅನ್ಸುತ್ತೆ. ಎಷ್ಟು ಜನಕ್ಕೆ ಗೊತ್ತಿದೆ ಭರ್ತೃಹರಿ ಬಗ್ಗೆ? ಭರ್ತೃಹರಿ ಅನ್ನೋನು ಒಬ್ಬ ರಾಜ, ಮಧ್ಯಪ್ರದೇಶದಲ್ಲಿ ರಾಜನಾಗಿರ್ತಾನೆ ಅವನು. ಆ ಭರ್ತೃಹರಿ ಅವನಿಗೆ ಅವನ ಹೆಂಡತಿ ಅಂದ್ರೆ ತುಂಬಾ ಪ್ರೀತಿ, ಅಂದ್ರೆ ಅವಳಂದ್ರೆ ತುಂಬಾ ಅಟ್ಯಾಚ್ಮೆಂಟು, ಹೆಂಡತಿ ಮೇಲೆ ತುಂಬಾ ಪ್ರೀತಿ, ತುಂಬಾ ಪ್ರೀತಿಸ್ತಾ ಇರ್ತಾನೆ ಅವಳನ್ನ. ಹಾಗಾಗಿ ಆ ಸಂದರ್ಭದಲ್ಲಿ ಅವನು 2 ಗ್ರಂಥಗಳನ್ನ ರಚನೆ ಮಾಡ್ತಾನೆ. ಭರ್ತೃಹರಿ ಎಂಬಂತಹ ರಾಜ, ಕವಿ ಆಗಿದ್ದು, ವಿದ್ವಾಂಸನಾಗಿದ್ದು ಹೇಗೆ ಅಂತ 2 ಗ್ರಂಥಗಳನ್ನ ರಚನೆ ಮಾಡ್ತಾನೆ. ಒಂದು ಶೃಂಗಾರ ಶತಕ, ಹಾಗೆ ನೀತಿ ಶತಕ ಅಂತ. ಅದರಲ್ಲಿ ಅವನಿದ್ದಂತಹ ಮನಸ್ಥಿತಿ ಅಂದ್ರೆ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇದ್ದಿದ್ರಿಂದಾಗಿ ಅದನ್ನ ರಚನೆ ಮಾಡ್ತಾನೆ. ಅವಾಗ ಶೃಂಗಾರ ಶತಕವನ್ನ ರಚನೆ ಮಾಡ್ತಾನೆ, ಆ ನಂತರ ನೀತಿ ಶತಕವನ್ನ ರಚನೆ ಮಾಡ್ತಾನೆ. ಅವನ್ ಏನ್ ಮಾಡ್ತಾನೆ, ಒಂದ್ಸರಿ ಅವನ ಆಸ್ಥಾನಕ್ಕೆ ಒಬ್ಬ ಸಿದ್ಧ ಪುರುಷರು ಬರ್ತಾರೆ. ಬಂದಾಗ, ರಿಯಲ್ ಸ್ಟೋರಿನೇ ಇದು, ಭರ್ತೃಹರಿ ಕವಿಯ ಬಗ್ಗೆ ನೀವು ಕೇಳಿರ್ತೀರಾ, ಕೇಳಲಿಲ್ಲ ಅಂದ್ರೆ ಇನ್ ಮುಂದೆ ತಿಳ್ಕೊಳ್ಳಿ. ಅವನೇನ್ ಭರ್ತೃಹರಿ ಏನ್ ಮಾಡ್ತಾನೆ, ಅವನ ಆಸ್ಥಾನಕ್ಕೆ ಒಬ್ಬ ಸಿದ್ಧ ಪುರುಷರು ಬಂದಿರ್ತಾರೆ. ಅವರು ಒಂದು ಹಣ್ಣನ್ನ ಅವನಿಗೆ ಕೊಡ್ತಾರೆ. ಈ ಹಣ್ಣನ್ನ ನೀನು ತಿಂದ್ರೆ ನಿನಗೆ ಚಿರ ಯೌವನ ಪ್ರಾಪ್ತಿಯಾಗತ್ತೆ, ಯಾವಾಗ್ಲೂ ಕೂಡ ನೀನು ವೃದ್ಧಾಪ್ಯವರ್ಧನೆ, ಯಾವಾಗ್ಲೂ ಯೌವನವನ್ನ ಹೊಂದಿರ್ತೀಯ ನೀನು ಅಂತ ಹೇಳಿ, ಯುವಕನಾಗೆ ಹೀಗೆ ಇರ್ತೀಯ, ನಿನ್ನ ಸೌಂದರ್ಯ ಹಾಳಾಗೋದಿಲ್ಲ ಅಂತ ಹೇಳಿ ಆ ಸಿದ್ಧ ಪುರುಷರು ಅವನಿಗೆ ಆ ಹಣ್ಣನ್ನ ಕೊಡ್ತಾರೆ. ಅವನೇನ್ ಮಾಡ್ತಾನೆ, ಹೆಂಡತಿ ಮೇಲೆ ತುಂಬಾ ಪ್ರೀತಿ ಅಲ್ವಾ, ನಾನು ಈ ಹಣ್ಣನ್ನ ತಿನ್ನೋ ಬದಲು ನನ್ನ ಹೆಂಡತಿಗೆ ತಗೊಂಡೋಗಿ ಕೊಡೋಣ, ಯಾಕಂದ್ರೆ ಅವಳು ಯಾವಾಗ್ಲೂ ಚಿರಯೌವನವಾಗಿ ಇದ್ರೆ ನಾನು ಕೂಡ ಅವಳಿಂದ ಸುಖವನ್ನ ಅನುಭವಿಸ್ಬೋದಲ್ವಾ ಎಂಬಂತಹ ಭಾವನೆ.
ಆಗ ಅವನೇನ್ ಮಾಡ್ತಾನೆ, ಆ ಹಣ್ಣನ್ನ ತಗೊಂಡೋಗ್ಬಿಟ್ಟು ತನ್ನ ಪತ್ನಿಗೆ ಕೊಡ್ತಾನೆ. ಈ ರೀತಿ ನೀನ್ ಇದನ್ನ ತಿಂದ್ರೆ ನಿನಗೆ ಚಿರಯೌವನ ಪ್ರಾಪ್ತಿ ಆಗತ್ತಂತೆ ಅಂತ. ಅವಳೇನ್ ಮಾಡ್ತಾಳೆ, ಅದೇ ರಾಜ್ಯದ ಸೇನಾಧಿಪತಿಯನ್ನ ಅವಳು ಇಷ್ಟಪಡ್ತಾ ಇರ್ತಾಳೆ. ಅವಳು ಆ ಹಣ್ಣನ್ನ ತಗೊಂಡೋಗ್ಬಿಟ್ಟು ಸೇನಾಧಿಪತಿ ಕೊಡ್ತಾಳೆ. ಇದನ್ನ ನೀನ್ ತಿನ್ನು, ನಿನಗೆ ಚಿರಯೌವನ ಪ್ರಾಪ್ತಿ ಆಗುತ್ತೆ. ಯಾಕಂದ್ರೆ ನೀನ್ ಯಾವಾಗ್ಲೂ ಚಿರಯೌವನದಿಂದ ಇದ್ರೆ ನನಗೆ ನೀನ್ ನೋಡೋದಕ್ಕೆ ಸಂತೋಷ ಆಗತ್ತಲ್ವಾ ಅಂತ ಹೇಳಿ ಅವಳು ತಗೊಂಡೋಗಿ ಆ ಸೇನಾಧಿಪತಿ ಕೊಟ್ಲು. ಅವನೇನ್ ಮಾಡ್ತಾನೆ, ಅವನಿಗೆ ಒಬ್ಬ ವೇಶ್ಯೆಯ ಮೇಲೆ ಪ್ರೀತಿ ಇರುತ್ತೆ. ಆ ಹಣ್ಣನ್ನ ತಗೊಂಡೋಗ್ಬಿಟ್ಟು ಅವಳಿಗೆ ಕೊಡ್ತಾನೆ. ಕೊಟ್ಬಿಟ್ಟು ಇದನ್ನ ನೀನ್ ತಿನ್ನು ಅಂದ್ಬಿಟ್ಟು. ಆ ವೇಶ್ಯೆ ಏನ್ ಮಾಡ್ತಾಳೆ, ಅದನ್ನ ಮತ್ತೆ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇರುವಂತಹ ರಾಜ ಎಲ್ರೂ ಚೆನ್ನಾಗಿ ನಮ್ಮನ್ನ ಪಾಲನೆ ಮಾಡ್ತಿದ್ದಾನೆ, ಅವನಿಗೆ ಈ ಹಣ್ಣನ್ನ ಕೊಟ್ರೆ ಅವನಿಗೆ ಯೌವನ ಪ್ರಾಪ್ತಿ ಆದ್ರೆ ಇನ್ನಷ್ಟು ಜನಕ್ಕೆ ಎಲ್ರೂ ಕೂಡ ರಾಜ್ಯಭಾರ ಮಾಡೋದಕ್ಕೆ, ಆಡಳಿತವನ್ನ ಇನ್ನೂ ಚೆನ್ನಾಗಿ ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಆಕೆ ಏನ್ ಮಾಡ್ತಾಳೆ, ರಾಜನಿಗೆ ತಗೊಂಡೋಗಿ ಮತ್ತೆ ಅದನ್ನ ಕೊಡ್ತಾಳೆ. ಆ ಭರ್ತೃಹರಿಗೆ ಮತ್ತೆ ಸಿಕ್ತು ಹಣ್ಣು. ಆಗ ಭರ್ತೃಹರಿ ಯೋಚಿಸ್ತಾನೆ, ಇದು ನಾನು ನನ್ನ ಪತ್ನಿಗೆ ಕೊಟ್ಟಂತ ಹಣ್ಣು, ಇದು ಹೇಗೆ ಇಲ್ಲಿಗೆ ಈ ವೇಶ್ಯೆ ಹತ್ರ ಹೇಗ್ ಬಂತು ಅಂತ ಹೇಳಿ ಯೋಚಿಸ್ತಾನೆ. ಆದ್ರೆ ಅವನು ರಾಜನಾಗಿರೋದ್ರಿಂದಾಗಿ ಅವನಿಗೆ ಅದನ್ನೆಲ್ಲ ತಿಳ್ಕೊಳ್ಳೋದು ತುಂಬಾ ಕಷ್ಟ ಏನಾಗೋದಿಲ್ಲ. ಸದ್ಯದಲ್ಲೇ ಎಲ್ಲವೂ ಗೊತ್ತಾಗ್ಬಿಡುತ್ತೆ ಏನೇನಾಯ್ತು ಅನ್ನೋದೆಲ್ಲ. ಆಗ ಅವನಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ತನ್ನ ಪತ್ನಿಗೆ ಕೊಟ್ಟಂತದ್ದು ಅದು ಸೇನಾಧಿಪತಿಗೆ ಹೋಗಿ ಅವನಿಂದ ಮತ್ತೆ ವೇಶ್ಯೆ ಕೈಯನ್ನ ಸೇರಿ ಅದು ಮತ್ತೆ ಇವನ ಹತ್ರ ಬಂತಲ್ವಾ. ಸೊ ಅವನು ಕೊಟ್ಟಿದ್ದನ್ನು ನೋಡಿ ಅವನಿಗೆ ತುಂಬಾ ವೈರಾಗ್ಯ ಬಂದು ಅವನು ಏನ್ ಮಾಡ್ತಾನೆ, ಅವನಿಗೇನು ಹೆಂಡತಿಗೆ ಏನೂ ಬೈಯೋದಿಲ್ಲ, ಆ ಹಣ್ಣನ್ನ ಹಾಗೆ ಕೊಟ್ಬಿಟ್ಟು ಅವರಿಗೆ ತನ್ನ ತಮ್ಮನಿಗೆ ವಿಕ್ರಮಾದಿತ್ಯನಿಗೆ ಅವನು ರಾಜ್ಯಭಾರವನ್ನ ವಹಿಸ್ಬಿಟ್ಟು ತಪಸ್ ಮಾಡೋದಕ್ಕೆ ಅಂತ ಹೊರಟೋಗ್ಬಿಡ್ತಾನೆ. ಆವಾಗ ಅವನು ವೈರಾಗ್ಯ ಶತಕವನ್ನ ರಚನೆ ಮಾಡೋದು ಭರ್ತೃಹರಿ. ಅಂದ್ರೆ ರಾಗ ಅನ್ನೋದು ಹೇಗೆ ಅನ್ನೋದಕ್ಕೆ. ಸೊ ಆಗ ವೈರಾಗ್ಯ ಶತಕದಲ್ಲಿ ಒಂದು ಶ್ಲೋಕ ಬರುತ್ತೆ, ಏನಂದ್ರೆ ಭೋಗೆ ರೋಗ ಭಯಂ, ಕುಲೆ ಚ್ಯುತಿ ಭಯಂ, ವಿತ್ತೆ ನೃಪಾಲಾದ್ ಭಯಂ, ಮಾನೆ ದೈನ್ಯ ಭಯಂ, ಬಲೆ ರಿಪು ಭಯಂ, ರೂಪೇ ಜರಾಯ ಭಯಂ, ಶಾಸ್ತ್ರೇ ವಾದಿ ಭಯಂ, ಗುಣೇ ಖಲ ಭಯಂ, ಕಾಯೇ ಕೃತಾಂತಾದ್ ಭಯಂ, ಸರ್ವವಸ್ತು ಭಯಾನ್ವಿತಂ, ಭುವಿ ನೃಪ ವೈರಾಗ್ಯಮೇವ ಅಭಯಂ ಅಂತ ಹೇಳಿ ತನ್ನ ವೈರಾಗ್ಯ ಶತಕದಲ್ಲಿ ಇದನ್ನ ಹೇಳ್ತಾನೆ. ಭಯ ಅನ್ನೋದು ಹೇಗೆ ಉಂಟಾಗುತ್ತೆ ಅಂತ ಅನ್ನೋದಕ್ಕೆ, ಭೋಗಗಳಲ್ಲಿ ನಾವು ಭೋಗಗಳನ್ನ ಅನುಭವಿಸ್ಬೇಕಾದ್ರೆ ರೋಗದ ಭಯ ಅಂತೆ. ಎಷ್ಟೇ ಹಣ ಆಸ್ತಿ ಸಂಪತ್ತು ಇದ್ರೂ ಕೂಡ ಈಗ ಸುಮ್ಮನೆ ಕುತ್ಕೊಂಡು ಮನೆಯಲ್ಲಿ ತಿಂತಾ ಕುತ್ಕೊಂಡ್ರೆ ಏನಾಗುತ್ತೆ, ಕಾಯಿಲೆಗಳು ಬರುತ್ತೆ. ಹಾಗಾಗಿ ಭೋಗಗಳಲ್ಲಿ ರೋಗದ ಭಯ ಇದೆ. ಹಾಗೆ ಕುಲೆ ಚ್ಯುತಿ ಭಯಂ, ಉತ್ತಮವಾದಂತಹ ಕುಲದಲ್ಲಿ ಹುಟ್ಟಿದೀನಿ ಅಂದ್ರೆ ಅಯ್ಯೋ ಇಲ್ಲಿ ನೆಕ್ಸ್ಟ್ ಮುಂದೆ ಹುಟ್ಟೋ ಅಂತವ್ರು ಯಾರಾದ್ರೂ ಈ ಕುಲಕ್ಕೆ ಚ್ಯುತಿ ತಂದ್ಬಿಡ್ತಾರೇನೋ ನಮ್ಮ ಕುಲಕ್ಕೆ ಎಂಬಂತಹ ಭಯ ಇರುತ್ತೆ. ಹಾಗೆ ವಿತ್ತೆ ನೃಪಾಲಾದ್ ಭಯಂ, ಹೆಚ್ಚು ಹಣ ಗಳಿಸಿದ್ವಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ನವ್ರ ಭಯ, ಎಲ್ಲಿ ಎಲ್ಲನೂ ವಶಪಡಿಸ್ಕೊಂಡ್ಬಿಡ್ತಾರೋ ಅಂತ. ಮಾನೆ ದೈನ್ಯ ಭಯಂ, ಅಂದ್ರೆ ಮಾನೆ ಅಂತಂದ್ರೆ ಮಾನ, ನಮ್ಗೇನೋ ಸಮ್ಮಾನ ದೊರಕ್ತಾ ಇದೆ ಅಂತಂದ್ರೆ ಯಾರಾದ್ರೂ ನಮಗೆ ಅಪಮಾನ ಮಾಡ್ಬಿಡ್ತಾರೋ ಎಂಬಂತಹ ಭಯ. ಬಲೆ ರಿಪು ಭಯಂ, ಅಂದ್ರೆ ತುಂಬಾ ಬಲಶಾಲಿಯಾಗಿದ್ದೀನಿ ಅಂತಂದ್ರೆ ಶತ್ರುವಿನ ಭಯ, ಇನ್ನಷ್ಟು ನನಗಿಂತ ಬಲಶಾಲಿಯಾದವನು ಬಂದು ನನ್ನನ್ನ ಸೋಲ್ಸಿದ್ರೆ ಎಂಬಂತಹ ಭಯ. ರೂಪೇ ಜರಾಯು ಭಯಂ, ಅಂದ್ರೆ ತುಂಬಾ ಸುಂದರವಾಗಿದ್ದಾರೆ ಅಂತಂದ್ರೆ ಎಲ್ಲಿ ಮುಪ್ಪು ಬರುತ್ತೋ ಎಂಬಂತಹ ಭಯ. ಶಾಸ್ತ್ರೇ ವಾದಿ ಭಯಂ, ತುಂಬಾ ತಿಳ್ಕೊಂಡಿದ್ದೀನಿ ವಿದ್ವಾಂಸನಾಗಿದ್ದೀನಿ ಅಂದ್ರೆ ಪ್ರತಿವಾದಿಗಳು ಏನನ್ನ ಮಾತಾಡ್ಬಿಡ್ತಾರೋ, ಎಲ್ಲಿ ನನ್ನ ಸೋಲ್ಸ್ಬಿಡ್ತಾರೋ ಬೇರೆ ವಿದ್ವಾಂಸರು ಎಂಬಂತಹ ಭಯ. ಹಾಗೆ ಗುಣೇ ಖಲ ಭಯಂ, ಸದ್ಗುಣಗಳನ್ನ ಹೊಂದಿದ್ದೀನಿ ಅಂತಂದ್ರೆ ಅಂದ್ರೆ ಸದ್ಗುಣವಂತನಾಗಿ ಇದ್ದೀನಿ ಅಂತಂದ್ರೆ ಎಲ್ಲಿ ನಾನು ತುಂಬಾ ಸದ್ಗುಣವನ್ನ ಹೊಂದಿರೋ ಅಂಥವನಾಗಿದ್ದೀನಿ, ಯಾರು ನನಗೆ ನಿಂದನೆಯನ್ನ ಮಾಡ್ಬಿಡ್ತಾರೋ ಎಂಬಂತಹ ಭಯ. ಹಾಗೆ ಕಾಯೇ ಕೃತಾಂತಾದ್ ಭಯಂ, ಈ ಶರೀರಕ್ಕೆ ಮೃತ್ಯುವಿನ ಭಯ. ಈ ರೀತಿ ಭುವಿಯಲ್ಲಿ ಎಲ್ಲದರಲ್ಲೂ ಕೂಡ ಭಯ ಅನ್ನೋದು ಇದ್ದೇ ಇರುತ್ತೆ. ಎಲ್ಲ ಸರ್ವವಸ್ತು ಭಯಾನ್ವಿತಂ, ಎಲ್ಲಾ ವಸ್ತುಗಳು ಭಯದಿಂದಲೇ ಕೂಡಿದೆ. ಅದಕ್ಕೆ ವೈರಾಗ್ಯಮೇವ ಅಭಯಂ ಅಂತ ಹೇಳ್ತಾನೆ. ವೈರಾಗ್ಯ ಮಾತ್ರ
ಅಭಯವನ್ನ ತಂದ್ಕೊಡೋ ಅಂಥದ್ದು. ಇನ್ನು ಉಳಿದಿದ್ದೆಲ್ಲವೂ ಕೂಡ ಭಯದಿಂದಲೇ ಕೂಡಿರೋ ಅಂಥದ್ದು ಅಂತ ಭರ್ತೃಹರಿ ತನ್ನ ವೈರಾಗ್ಯ ಶತಕದಲ್ಲಿ ಹೇಳೋ ಅಂಥದ್ದು. ಈ ರೀತಿ ರಾಗ, ಭಯ ಹಾಗೆ ಕ್ರೋಧ. ರಾಗದಿಂದಾಗಿ ಭಯ ಉಂಟಾಗತ್ತೆ, ಭಯದಿಂದಾಗಿ ಕ್ರೋಧ ಬರುತ್ತೆ. ಹಾಗೆ ಈ ಸ್ಥಿತಪ್ರಜ್ಞನಾದವನು ವೀತ ರಾಗ ಭಯ ಕ್ರೋಧ, ಈ ರಾಗ ಭಯ ಕ್ರೋಧ ಇದೆಲ್ಲವನ್ನ ಕೂಡ ಬಿಟ್ಟಿರ್ತಾನೆ. ಇಂತಹ ಮುನಿ ಅಂದ್ರೆ ಇವೆಲ್ಲ ಬಿಟ್ಟಿದ್ದಾನೆ ಅಂದ್ರೆ ಅವನೇನ್ ಮಾಡ್ತಿರ್ತಾನೆ? ಮನನಶೀಲನಾಗಿರ್ತಾನೆ. ಯಾವಾಗ್ಲೂ ಕೂಡ ಭಗವಂತನಲ್ಲೇ ಮನಸ್ಸಿಟ್ಟವನಾಗಿ ಸರಿ ತಪ್ಪುಗಳನ್ನ ಯೋಚನೆ ಮಾಡ್ತಕ್ಕಂಥದ್ದು. ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬಂತಹ ಎಲ್ಲ ಜ್ಞಾನ ಅವನಿಗೆ ಇರೋದ್ರಿಂದಾಗಿ ಇಂಥವನನ್ನ ಸ್ಥಿರ ಬುದ್ಧಿಯವನು ಅಂತ ಹೇಳ್ತಾರೆ. ದುಃಖೇಶು ಅನುದ್ವಿಗ್ನಮನಃ, ದುಃಖದಲ್ಲಿ ಉದ್ವೇಗಕ್ಕೆ ಒಳಗಾಗದಂತಹ ಮನಸ್ಥಿತಿ. ಸುಖೇಶು ವಿಗತ ಸ್ಪೃಹಃ, ಸುಖ ಬಂದಾಗ ಯಾವುದು ನನಗೆ ಅನುಕೂಲವಾದದ್ದು ಪ್ರಾಪ್ತಿಯಾಗಿದೆ ಇದು ನನ್ನ ಬಳಿ ಇರಲೇಬೇಕು, ಇದಿಲ್ಲ ಅಂದರೆ ನನಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಎಂಬಂತಹ ಸ್ಥಿತಿಯಿಂದ ರಹಿತನಾಗಿ ಇರುವಂಥದ್ದು. ಹಾಗೆ ವೀತ ರಾಗ ಭಯ ಕ್ರೋಧ, ರಾಗ ಭಯ ಹಾಗೆ ಕ್ರೋಧ ಇವೆಲ್ಲವನ್ನ ಯಾರು ಬಿಟ್ಟಿರ್ತಾನೋ ಅಂತಹ ಮುನಿ ಸ್ಥಿತಪ್ರಜ್ಞ ಅಂತ ಅನ್ಸ್ಕೊಳ್ತಾನೆ ಅನ್ನೋದನ್ನ ಹೇಳ್ತಾರೆ. ಇನ್ನು ಮುಂದಿನ ಶ್ಲೋಕ 2 ಆಗಿದ್ದಿವತ್ತು, 3 ಅಲ್ವಾ? ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಏನಾದರೂ ಡೌಟ್ಸ್ ಇದೆಯಾ ಯಾರಿಗಾದರೂ?